ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಟೆಗ್ರಲ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 6 ಮಾರ್ಕ್ಸ್ ಕ್ವಶನ್ನ ನಾವು ಡಿಸ್ಕಸ್ ಮಾಡೋಣ. ಪಾರ್ಟ್ ನಲ್ಲಿ ಏನು ಕೇಳ್ತಾರೆ 6 ಮಾರ್ಕ್ಸ್ ಕ್ವಶನ್ನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. 6 ಮಾರ್ಕ್ಸ್ಗೆ ಒಂದು LPP ಪ್ರೋಗ್ರಾಮ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಕೇಳ್ತಾರೆ, ಇನ್ನೊಂದು ಇಂಟೆಗ್ರಲ್ಸ್ ಚಾಪ್ಟರಿಂದ ಕೇಳ್ತಾರೆ. ಆ 6 ಮಾರ್ಕ್ಸ್ ಕ್ವಶನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅದನ್ನು ನಾವು ಡಿಸ್ಕಸ್ ಮಾಡೋಣ. ಇದು ನನ್ನ ವಿಡಿಯೋ 5. ಬೆಸ್ಟ್ ಕ್ವಾಲಿಟಿ ವ್ಯೂಗೋಸ್ಕರ ನೀವು 360 ಅಥವಾ 480 ಪಿಕ್ಸಲಲ್ಲಿ ಈ ವಿಡಿಯೋಸ್ನ ನೋಡಿ. ನಾನು ಬರೆಯೋದು ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ವೇಟೇಜ್ ನಿಮ್ಗೆ ಗೊತ್ತಿದೆ, 25 ಮಾರ್ಕ್ಸ್ ಚಾಪ್ಟರ್ ಇದು. ಅದರಲ್ಲಿ 6 ಮಾರ್ಕ್ಸ್ ಕ್ವಶನ್ ಯಾವ ಥರ ಕೇಳ್ತಾರೆ ಅದನ್ನು ಡಿಸ್ಕಸ್ ಮಾಡೋಣ. ಪಾರ್ಟ್ ಕ್ವೆಶನ್ಸು ಈಗ ಆಲ್ರೆಡಿ ಡಿಲೀಟೆಡ್ ಪೋರ್ಷನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ಮುಲಾಸ್ ಇದು, ಇಷ್ಟು ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು ನೀವು ಇಂಟಿಗ್ರೇಷನ್ ಚಾಪ್ಟರ್ ಮಾಡೋದಕ್ಕೆ. 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆಲ್ಲ ಯೂಸ್ ಆಗುತ್ತೆ. 5 ಮಾರ್ಕ್ಸ್ ಏನೆಲ್ಲ ಕೇಳ್ತಾರೆ ಅದನ್ನು ನಾನು ಆಲ್ರೆಡಿ ಪಾರ್ಟ್ ಡಿ ವಿಡಿಯೋಸ್ ಮಾಡಿ ಹಾಕಿದ್ದೀನಿ, ದಯವಿಟ್ಟು ವಿಡಿಯೋಸ್ನ ನೋಡಿ. ಈಗ 6 ಮಾರ್ಕ್ಸ್ ಕ್ವಶನಿಗೆ ಯಾವ ಥರ ಕ್ವಶನ್ಸನ್ನು ಡಿಸ್ಕಸ್ ಮಾಡಿ ಡೆಫಿನೆಟ್ ಇಂಟೆಗ್ರಲ್ಸ್ ಬಗ್ಗೆ ಇರುತ್ತೆ. ಡೆಫಿನೆಟ್ ಇಂಟೆಗ್ರಲ್ಸ್ ಮೊದಲನೇದಾಗಿ ನಿಮಗೆ ಡೆಫಿನೇಷನ್ಸ್ ಗೊತ್ತಿದೆ. a to b f of x dx ಇಂಟಗ್ರೇಟ್ ಮಾಡಿದಾಗ ನಿಮ್ಗೊಂದು ಆನ್ಸರ್ ಬರುತ್ತೆ ಫಂಕ್ಷನ್. ಆ ಫಂಕ್ಷನ್ಗೆ ನೀವು ಈ ರೀತಿ a ಮತ್ತು b, ಅಪ್ಪರ್ ಲಿಮಿಟ್ f of b, ಲೋವರ್ ಲಿಮಿಟ್ ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲೆಲ್ಲ ಬಿ ಹಾಕ್ತೀರಾ, ಎಕ್ಸ್ ಇರೋ ಜಾಗದಲ್ಲೆಲ್ಲ ಎ ಹಾಕ್ತೀರಾ, ನಿಮಗೆ ಆನ್ಸರ್ ಒಂದು ನಂಬರ್ ಬರುತ್ತೆ. ಸೊ ವಾಟ್ ಡಸ್ ದಿಸ್ ನಂಬರ್ ರೆಪ್ರೆಸೆಂಟ್ಸ್? ದಿಸ್ ನಂಬರ್ ರೆಪ್ರೆಸೆಂಟ್ಸ್ ನಥಿಂಗ್ ಬಟ್ ದೆನ್ ಏರಿಯಾ ಬೌಂಡೆಡ್ ಬೈ ದ ಕರ್ವ್. ಯಾವುದೇ ಕರ್ವ್ ಇನ್ ದ ಇಂಟರ್ವಲ್ ಎ ಮತ್ತು ಬಿ ನಡುವೆ ಇರುವಂತಹ ಏರಿಯಾ. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಡೆಫಿನೆಟ್ ಇಂಟೆಗ್ರಲ್ಸ್. ಇದೊಂದು ನಿಮಗೆ ಗೊತ್ತಿರಬೇಕು ಮೊದಲನೇದಾಗಿ. ಎರಡನೇದು ಈವನ್ ಫಂಕ್ಷನ್ ಅಂದರೆ ಏನು? ಈವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ. ಆ ಫಂಕ್ಷನ್ ಜಾಗದಲ್ಲಿ ನೀವು -x ರೀಪ್ಲೇಸ್ ಮಾಡಿದ್ರೆ ಸೇಮ್ ಫಂಕ್ಷನ್ ರಿಟೈನ್ ಆಯಿತು ಅಂತಂದರೆ ದೆನ್ ವಿ ಕಾಲ್ ದಟ್ ಆಸ್ ಈವನ್ ಫಂಕ್ಷನ್. ಎಕ್ಸ್ ಜಾಗದಲ್ಲಿ -x ಹಾಕಿದ್ರೂ ಕೂಡ ಎಫ್ ಆಫ್ ಎಕ್ಸೇ ಬರುತ್ತೆ ಅಂದರೆ ದೆನ್ ವಿ ಕಾಲ್ ದಟ್ ಆಸ್ ಈವನ್ ಫಂಕ್ಷನ್. ಆಡ್ ಫಂಕ್ಷನ್ ಅಂದರೆ ಏನು? ಎಫ್ ಆಫ್ ಎಕ್ಸ್ ಫಂಕ್ಷನ್ ಕೊಟ್ಟಿರ್ತಾರೆ, ಎಕ್ಸ್ ಜಾಗದಲ್ಲಿ -x ಹಾಕಿದಾಗ -f ಆಫ್ ಎಕ್ಸ್ ಅಂತ ಬಂದಾಗ -f ಆಫ್ ಎಕ್ಸ್ ಬಂದರೆ ದೆನ್ ವಿ ಕಾಲ್ ದಟ್ ಆಸ್ ಆಡ್ ಫಂಕ್ಷನ್. ಎಕ್ಸಾಂಪಲ್ ನೋಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ನಾನು x² ತೊಗೊಳ್ತೀನಿ, ಎಕ್ಸ್ ಜಾಗದಲ್ಲಿ -x ಹಾಕ್ತೀನಿ, -x² ಆಗುತ್ತೆ, x² ಮತ್ತೆ ಫಂಕ್ಷನ್ ರಿಟೈನ್ ಆಯಿತು. -x ಹಾಕಿದ ಮೇಲೂ ಫಂಕ್ಷನ್ ರಿಟೈನ್, ಸೇಮ್ ಫಂಕ್ಷನ್ ವಾಪಸ್ ಬಂತು ಅಂತಂದರೆ ದೆನ್ ವಿ ಕಾಲ್ ದಟ್ ಆಸ್ ಆಡ್ ಫಂಕ್ಷನ್, ಈವನ್ ಫಂಕ್ಷನ್. ಈವನ್ ಫಂಕ್ಷನ್ಗೆ ಎಕ್ಸಾಂಪಲ್. ಅದೇ ಆಡ್ ಫಂಕ್ಷನ್ಗೆ ನಿಮಗೆ ಎಕ್ಸಾಂಪಲ್ ಬೇಕು ಅಂತಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ ತೊಗೊಂಡ್ಬಿಟ್ರೆ, ನಾನು x³ ತೊಗೊಂಡ್ಬಿಟ್ರೆ ಎಕ್ಸ್ ಜಾಗದಲ್ಲಿ -x ಹಾಕ್ತೀನಿ, -x³ ಆಗುತ್ತೆ. ಸೊ -f ಆಫ್ ಎಕ್ಸ್ ಆಯಿತು. ಸೊ ಕ್ಲಿಯರ್ಲಿ ದಿಸ್ ಈಸ್ ಎನ್ ಆಡ್ ಫಂಕ್ಷನ್. ಸೊ ಆಡ್ ಫಂಕ್ಷನ್ ಅಂದರೆ ಗೊತ್ತಾಯ್ತಲ್ವಾ? ಆಡ್ ಮತ್ತು ಈವನ್ ಫಂಕ್ಷನ್ ಬೇಕು ನಮಗೆ ಇಲ್ಲಿ 6 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಅದೊಂಚೂರು ಐಡಿಯಾ ಇರಲಿ. ಈವನ್ ಫಂಕ್ಷನ್ ಅಂದರೆ ಏನು? ಎಕ್ಸ್ ಜಾಗದಲ್ಲಿ -x ಹಾಕಿದ್ರೂ ಕೂಡ ಆ ಫಂಕ್ಷನ್ ಹಾಗೇ ರಿಟೈನ್ ಆದರೆ ದೆನ್ ವಿ ಕಾಲ್ ದಟ್ ಆಸ್ ಈವನ್ ಫಂಕ್ಷನ್. ಎಕ್ಸ್ ಜಾಗದಲ್ಲಿ -x ಹಾಕಿದಾಗ -f ಆಫ್ ಎಕ್ಸ್ ಆದರೆ ದೆನ್ ವಿ ಕಾಲ್ ದಟ್ ಆಸ್ ಆಡ್ ಫಂಕ್ಷನ್. ಸೊ ಡೆಫಿನೆಟ್ ಇಂಟೆಗ್ರಲ್ ಡೆಫಿನೇಷನ್ಸ್ ಗೊತ್ತಿರಬೇಕು, ಗೊತ್ತಾಯ್ತಲ್ವಾ? ಫೈನ್. ಪ್ರಾಪರ್ಟೀಸ್ ವೈಸು ಒಂದು 6 ಪ್ರಾಪರ್ಟೀಸ್ ಇದೆ, 6 to 7 ಪ್ರಾಪರ್ಟೀಸು. ಆ 7 ಪ್ರಾಪರ್ಟೀಸ್ನಲ್ಲಿ ಸಿಂಪಲ್ ಪ್ರಾಪರ್ಟೀಸ್ ನೋಡಿ. ಈ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ಕೇಳೋದು ರೇರು, ಯಾಕಂದರೆ ಇದು ಸಿಂಪಲ್ ಪ್ರಾಬ್ಲಮ್ಮು. ಏನು? ಇಂಟಿಗ್ರೇಷನ್ a to f of x dx, ಇಂಟಿಗ್ರೇಷನ್ a to f of t dt, ಬೋತ್ ಆರ್ ಸೇಮ್. ಏನು? ಎಫ್ ಆಫ್ ಎಕ್ಸ್ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ಮೆಂಟ್ ಮಾಡಿದ್ರೆ, ಟಿ ವೇರಿಯಬಲಿಂದ ರೀಪ್ಲೇಸ್ ಮಾಡಿದ್ರೆ ಇಂಟೆಗ್ರಲ್ ವ್ಯಾಲ್ಯೂ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಸೇಮ್ ಇರುತ್ತೆ. ಏರಿಯಾ ನೀವು ಎಕ್ಸ್ ಫಂಕ್ಷನ್ ತೊಗೊಂಡು y ಈ ಥರ ಮಾಡಿ ಒಂದು ಏರಿಯಾ ಕಂಡುಹಿಡಿದ್ರೆ, ಅದೇ ಇನ್ನೊಂದು ಜಾಗದಲ್ಲಿ ಟಿ ಫಂಕ್ಷನ್ ಕಂಡುಹಿಡಿದು ಟಿ ತೊಗೊಳ್ತೀರಾ, ಅಕಸ್ಮಾತ್ y ತೊಗೊಳ್ತೀರಾ, ಮತ್ತು ಏರಿಯಾ ಕಂಡುಹಿಡಿದ್ರೆ ಇಲ್ಲಿ ಏನು ವ್ಯಾಲ್ಯೂ ಬರುತ್ತೋ ಎ ವ್ಯಾಲ್ಯೂ, ದ ಸೇಮ್ ವ್ಯಾಲ್ಯೂ ಕಮ್ಸ್ ಇಯರ್ ಆಲ್ಸೋ. ಸೊ ವೇರಿಯಬಲ್ ಚೇಂಜ್ ಆದರೆ ಏರಿಯಾ ಏನು ಚೇಂಜ್ ಆಗಲ್ಲ. ದಟ್ ಈಸ್ ದ ಫಸ್ಟ್ ಪ್ರಾಪರ್ಟಿ ಸೇಸ್ ದಟ್. ಅನದರ್ ಪ್ರಾಪರ್ಟಿ a to b f of x dx ಅಂತಾದಾಗ -b to a, ಇದು ಒಂಚೂರು ಟೆಕ್ಸ್ಟ್ ಬುಕ್ಕಲ್ಲಿ ರಾಂಗ್ ಆಗಿದೆ, ಸಾರಿ b to a ಇದೆ, ರಿವರ್ಸ್.
ಸೊ ಎ ಇಂದ ಬಿಗೆ ನೀವು ಏನು ಏರಿಯಾ ಕಂಡುಹಿಡಿತೀರಾ ಅದೇ ಅಕಸ್ಮಾತು ಬಿ ಟು ಎ ಏರಿಯಾ ಕಂಡುಹಿಡಿದಾಗ ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಅಷ್ಟೇ. ಇದು ರಿವರ್ಸ್ ಪ್ರೋಸೆಸ್ ಆಗಿರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಏರಿಯಾ ಸೇಮು, ದ ವ್ಯಾಲ್ಯೂ ವಿಲ್ ಬಿ ನೆಗೆಟಿವ್. ದಟ್ಸ್ ಆಲ್. ದಟ್ ಈಸ್ ದ ಐಡಿಯಾ ಬಿಹೈಂಡ್ ದಿಸ್ ಸೆಕೆಂಡ್ ಪ್ರಾಪರ್ಟಿ. ಇನ್ನು ಥರ್ಡ್ ಪ್ರಾಪರ್ಟಿ ನೋಡಿ, ಏರಿಯಾ ಅಂತ ಕೊಟ್ಟಾಗ ಎ ಇಂದ ಬಿಗೆ ನೀವು ಏರಿಯಾ ಕಂಡುಹಿಡಿತೀರ ಅಂದರೆ ಅದನ್ನು ಪೀಸ್ ಮಾಡ್ಕೊಂಡು ಹಿಡಿಬೋದು. ಸಿ ತನಕ ಒಂದು ಪೀಸ್ ಏರಿಯಾ ಕಂಡುಹಿಡಿದು ಮತ್ತು ಸಿ ಇಂದ ಬಿಗೆ ಇನ್ನೊಂದು ಏರಿಯಾ ಕಂಡುಹಿಡಿದು ಎರಡೂ ಸೇರಿಸಿದ್ರೆ ಎ ಟು ಬಿ ಏರಿಯಾನೇ ಬರುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಪರ್ಟಿ, ಥರ್ಡ್ ಪ್ರಾಪರ್ಟಿ. ಸೊ ಇಲ್ಲಿ ಈ ಪ್ರಾಪರ್ಟೀಸ್ ಮೇಲೆ ಕೇಳಿರುವಂಥ ಕ್ವೆಶನ್ಸು ಕಡಿಮೆ. ಸೊ ಯಾವುದು ನಿಮಗೆ 6 ಮಾರ್ಕ್ಸ್ ಕೇಳ್ತಾರೆ ಅದನ್ನು ಹೈಲೈಟ್ ಮಾಡ್ತೀನಿ. ಬಟ್ ಈ ಪ್ರಾಪರ್ಟಿನ ಕೆಲವೊಂದು ಕಡೆ ಯೂಸ್ ಮಾಡ್ಕೊಳ್ತೀನಿ ಮತ್ತು ಈ ಪ್ರಾಪರ್ಟಿನೂ ಕೆಲವೊಂದು ಕಡೆ ಯೂಸ್ ಮಾಡ್ಕೊಳ್ತೀವಿ. ಇದು ಕೂಡ ಯೂಸ್ ಮಾಡ್ಕೊಳ್ತೀವಿ. ಗೊತ್ತಾಗಬೇಕು ನಿಮಗೆ. ಎ ಟು ಬಿ ಇಂಟೆಗ್ರಲ್ಲು ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕಂದ್ರೆ ಬಿ ಟು ಎ ಇಂಟೆಗ್ರಲ್ನ ಚೇಂಜ್ ಮಾಡಿದ್ದೀನಿ. ಇಂಟೆಗ್ರಲ್ನ ಲಿಮಿಟ್ಸ್ನ ಚೇಂಜ್ ಮಾಡ್ತೀವಿ. ಲಿಮಿಟ್ಸ್ ಚೇಂಜ್ ಆದಾಗ ಮೈನಸ್ ಆಫ್ ಬಿ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಅಕಸ್ಮಾತ್ ಎ ಟು ಎನೇ ಕಂಡುಹಿಡಿದ್ರೆ ಏರಿಯಾ ಎ ಟು ಎ ಅಲ್ಲಿಂದ ಅಲ್ಲಿಗೆ ಅಂತಂದಾಗ ಏರಿಯಾ ಬಂದ್ಬಿಟ್ಟು 0. ಇದು ಪರ್ಟಿಕ್ಯುಲರ್. ಸಿ ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇದು ಗೊತ್ತಾಯ್ತಲ್ವಾ? ಈ ಪಾಯಿಂಟನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ 6 ಮಾರ್ಕ್ಸ್ ಡಿರೈವೇಷನ್ಗೆ. ಸೊ ಅದರಲ್ಲಿ ಮೊದಲನೇ ಡಿರೈವೇಷನ್ ಮಾಡತ್ನ. ಸೊ ದಿಸ್ ಆರ್ ದ ಡಿರೈವೇಷನ್ಸ್ ವಿಚ್ ವಿಲ್ ಬಿ ಆಸ್ಡ್ ಫಾರ್ 6 ಮಾರ್ಕ್ಸ್. 1 2 ಇದು 3ನೇದು, ಒಟ್ಟು 4. ಈ 4 ಪ್ರಾಪರ್ಟೀಸು ನಿಮಗೆ 6 ಮಾರ್ಕ್ಸ್ಗೆ ಕೇಳ್ತಾರೆ. ಡಿರೈವೇಷನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡಿರೈವೇಷನ್ಸ್ ಮಾಡೋದಕ್ಕೆ 4 ಮಾರ್ಕ್ಸು, ಇದ್ರ ಜೊತೆಗೆ ಒಂದು ಪ್ರಾಬ್ಲಮ್ ಅಟ್ಯಾಚ್ ಮಾಡ್ತಾರೆ. ಆ ಪ್ರಾಬ್ಲಮ್ ಮಾಡೋದಕ್ಕೆ 2 ಮಾರ್ಕ್ಸು. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಬೋತ್ ಆರ್ ಸೇಮ್. ಆ್ಯಕ್ಚುಲಿ ಬೋತ್ ಆರ್ ಸೇಮೇ. ಇದು ಜನರಲ್ಲು, ಇದು ಪರ್ಟಿಕ್ಯುಲರ್ ಅಂತ. ಇದು ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಇದನ್ನು ನಾವು ಶಿಫ್ಟಿಂಗ್ ಪ್ರಾಪರ್ಟಿ ಅಂತ ನಾವು ಹೇಳ್ಕೊಳ್ಬೋದು. ಶಿಫ್ಟಿಂಗ್ ಅಂತ ಏನು ಅಂತಂದರೆ, ನೀವು ಇಂಟೆಗ್ರಲ್ ಒಂದು ಜಾಗದಲ್ಲಿ ಕಂಡುಹಿಡಿತೀರಾ ಏರಿಯಾ, ಅದೇ ಅದು ಶಿಫ್ಟ್ ಆದಾಗ ಇನ್ನೊಂದು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಆದಾಗ ಏರಿಯಾ ಏನೋ ಸೇಮ್ ಆಗಿರುತ್ತಲ್ವ. ಇಲ್ಲಿ ಏರಿಯಾ ಏನೋ ಒಂದು 5 ಯೂನಿಟ್ಸ್ ಬಂತು ಅಂತಂದರೆ ಇನ್ನೊಂದು ಜಾಗದಲ್ಲಿ ಶಿಫ್ಟ್ ಮಾಡಿದಾಗ, ಅದೇ ಪೀಸನ್ನು ಇನ್ನೊಂದು ಜಾಗದಲ್ಲಿ ಶಿಫ್ಟ್ ಮಾಡಿದಾಗ ಅದು ಕೂಡ 5 ಯೂನಿಟ್ಸೇ ಆಗುತ್ತೆ. ದಟ್ ಈಸ್ ಅ ಲಾಜಿಕ್ ಬಿಹೈಂಡ್ ಎಫ್ ಆಫ್ ಎಕ್ಸ್ ಇದ್ದಾಗ ಶಿಫ್ಟ್ ಮಾಡ್ತೀವಿ. ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ ಶಿಫ್ಟ್ ಮಾಡಿದಾಗಲೂ ಕೂಡ ಏರಿಯಾ ವ್ಯಾಲ್ಯೂಸ್ ಏನು ಚೇಂಜ್ ಆಗಲ್ಲ. ದಟ್ ಈಸ್ ವಾಟ್ ದಿಸ್ ಇಂಟಗ್ರಲ್ ಈಸ್ ಟಾಕಿಂಗ್ ಅಬೌಟ್. ಸೊ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದಾಗ 0 ಟು ಎ ಮೈನಸ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಶಿಫ್ಟ್ ಮಾಡಿದಾಗ ಏರಿಯಾ ವ್ಯಾಲ್ಯೂ ಏನೂ ಚೇಂಜ್ ಆಗಲ್ಲ ಅನ್ನೋದು ಕೂಡ ಸೆಕೆಂಡ್ ಪ್ರಾಪರ್ಟಿ ಹೇಳುತ್ತೆ. ಸೊ ಥರ್ಡ್ ಪ್ರಾಪರ್ಟಿ ಹಾಗೆ ಮಾಡೋಣ. ಫೋರ್ತ್ ಪ್ರಾಪರ್ಟಿ ನಿಮಗೆ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದು ಕಾನ್ಸೆಪ್ಟ್ ಗೊತ್ತಾಯ್ತಾ? ಇದನ್ನು ಶಿಫ್ಟಿಂಗ್ ನೇಚರ್ ಅಂತ ಹೇಳ್ತೀವಿ. ಶಿಫ್ಟಿಂಗ್, ನೀವು ಇಲ್ಲಿ 5 ಯೂನಿಟ್ಸ್ ಬಂತು ಅಂದರೆ ಇದು ಇನ್ನೊಂಚೂರು ಬೇರೆ ಕಡೆ ಶಿಫ್ಟ್ ಮಾಡಿದಾಗಲೂ ಕೂಡ ಅದೇ ಪೀಸೇ ಶಿಫ್ಟ್ ಮಾಡಿದಾಗ ಆಬ್ವಿಯಸ್ಲಿ 5 ಯೂನಿಟ್ಸೇ ಇರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟೆಡ್ ಟು ದ ಅನದರ್ ರೀಜನ್ ಶಿಫ್ಟ್ ಆದಾಗಲೂ ಕೂಡ ಏರಿಯಾ ಸೇಮ್ ಆಗುತ್ತೆ. ಸೊ ಇದನ್ನು ಪ್ರೂವ್ ಮಾಡ್ತಾ ಅದ್ರ ಜೊತೆಗೆ ಏನು ಪ್ರಾಬ್ಲಮ್ಸ್ ಕೇಳಿದ್ದಾರೆ ಇಷ್ಟು ವರ್ಷ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ನೀವು ಈ ಕ್ವೆಶನ್ಸ್ 4 ಕ್ವೆಶನ್ಸನ್ನು ನೀವು ಪ್ರಾಪರಾಗಿ ರೆಡಿ ಆದರೆ 6 ಮಾರ್ಕ್ಸ್ಗೆ ನೀವು ರೆಡಿ ಆದಾಗೆ. ನೀವು LPP ಪ್ರಾಬ್ಲಮ್ ಜೊತೆಗೆ ಇದನ್ನೂ ಕೂಡ ನೋಡ್ಕೊಳ್ಳಿ. ಇದು ತುಂಬ ಸಿಂಪಲ್ ಆಗಿದೆ. ಇದು ಜಾಸ್ತಿ ಇಂಟಗ್ರಲ್ ಏನೂ ಬೇಕಾಗಿಲ್ಲ. ಈ ಶಿಫ್ಟಿಂಗ್ ನೇಚರ್ ಒಂಚೂರು ಗೊತ್ತಾಗಬೇಕಾಗಿದೆ. ಸರಿ, ಮಾಡೋಣವಾ? ಫೈನ್. ನಿಮಗೆ ಈವನ್ ಆಡ್ ಫಂಕ್ಷನ್ ಎಲ್ಲ ಹೇಳಿದ್ದೀನಿ. ಫಸ್ಟ್ ಕ್ವೆಶನ್, ತುಂಬ ಸಿಂಪಲ್ ಪ್ರಾಬ್ಲಮ್ಮು. ಪ್ರೂಫು ಐ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಏನು? ಎ ಇಂದ ಬಿಗೆ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಲ್ವಾ? ಏನಂತ ಪ್ರೂವ್ ಮಾಡಬೇಕು? ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ನಾನೇನು ಮಾಡ್ತೀನಿ? ಪುಟ್ ಅಥವಾ ಲೆಟ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಟಿ ಅಂತ ಹಾಕ್ಕೊಳ್ತೀನಿ. ಚೇಂಜ್ ಮಾಡ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನು ಎಕ್ಸ್ ಅಂತ ಹಾಕ್ಬೇಡಿ, ಟಿ ಅಂತ ಹಾಕ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಮಾಡ್ಕೊಳ್ಬೋದು. ಡಿ ಎಕ್ಸ್ ನಂಬರ್ ಎನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0, ಬಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಮೈನಸ್ ಡಿ ಟಿ. ನೋಡಿ, ಅರ್ಥ ಆಯ್ತಾ? ಇಲ್ಲಿ ಲಿಮಿಟ್ಸ್ ಚೇಂಜ್ ಆಗುತ್ತೆ. ಈ ಪಾಯಿಂಟನ್ನು ನೀವು ಕ್ಲಿಯರಾಗಿ ತಿಳ್ಕೊಳ್ಬೇಕು. ಅಂದರೆ ಎಕ್ಸ್ ಜಾಗದಲ್ಲಿ ಎ ಕೊಟ್ಟಾಗ, ಎಕ್ಸ್ ಎ ಆದಾಗ
ಎಕ್ಸ್ ಎ ಆದಾಗ ಟಿ ಏನಾಗುತ್ತೆ, ಟಿ ಬಿಕಮ್ಸ್ ಬಿ. ಈ ಪಾಯಿಂಟು ನೆನಪಿರ್ಬೇಕು ನಿಮಗೆ. ಫಸ್ಟ್ ಪಾಯಿಂಟು ಎಕ್ಸ್ ಎ ಆದಾಗ ಟಿ, ಎಕ್ಸ್ ಜಾಗದಲ್ಲಿ ನಾನು ಬಿ ಕೊಟ್ಟಾಗ, ಎಕ್ಸ್ ಜಾಗದಲ್ಲಿ ಬಿ ಕೊಡಿ, ಬಿ, ಇಲ್ಲಿ ಬಿ ಬರುತ್ತೆ, ಇಲ್ಲೂ ಬಿ ಇದೆ, ಬಿ ಬಿ ಕ್ಯಾನ್ಸಲ್ ಆಗುತ್ತೆ. ಹಂಗಾದರೆ ಟಿ ಏನಾಗುತ್ತೆ, ಟಿ ಬಂದ್ಬಿಟ್ಟು ಎ ಆಗುತ್ತೆ. ಲಿಮಿಟ್ ಚೇಂಜಸ್, ಚೇಂಜ್ ಆಫ್ ದ ಲಿಮಿಟ್. ವೇರಿಯಬಲ್ ಚೇಂಜ್ ಮಾಡ್ತಾ ಇದ್ದೀವಿ, ಸೊ ಚೇಂಜ್ ಇನ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಲ್ಸೋ, ಚೇಂಜ್ ಇನ್ ದ ಲಿಮಿಟಿಂಗ್ ವ್ಯಾಲ್ಯೂ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಇಲ್ಲಿ ನೋಡ್ಕೊಳ್ಳಿ, ಐ ಚೇಂಜ್ ಆಗುತ್ತೆ. ಐಯಲ್ಲಿ ಏನೆಲ್ಲ ಮಾಡಿದೆ, ಎ ಇದು ಚೇಂಜ್ ಆಯಿತು, ಬಿ ಎ ಜಾಗದಲ್ಲಿ ಬಿ ಬಂತು, ಬಿ ಜಾಗದಲ್ಲಿ ಎ ಆಗುತ್ತೆ. ಎಫ್ ಎಕ್ಸ್ ಜಾಗದಲ್ಲಿ ಎ ಪ್ಲಸ್ ಬಿ ಮೈನಸ್ ಟಿ ಹಾಕ್ಕೋಬೇಕು. ಡಿ ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ, ಡಿ ಟಿ ಹಾಕ್ತೀರಾ, ಮೈನಸ್ ಡಿ ಟಿ ಹಾಕ್ತೀರಾ. ನೋಡಿ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಸೊ ಈಗ ತಾನೇ ನಿಮ್ಗೆ ಹೇಳಿದೆ, ಮೈನಸ್ ಇಂಟೆಗ್ರಲ್ನ ಪಾಸಿಟಿವ್ ಇಂಟೆಗ್ರಲ್ ಚೇಂಜ್ ಮಾಡಬೇಕು ಅಂತಂದರೆ ಏನು ಮಾಡ್ತೀರಾ, ಚೇಂಜ್ ಮಾಡ್ಬೋದು. ಲಿಮಿಟಿನ ಇಂಟರ್ಚೇಂಜ್ ಮಾಡಬೇಕು. ನಿಮ್ಮ ಪ್ರಾಪರ್ಟಿನಲ್ಲಿ ಹೇಳಿದೀವಲ್ಲ, ಲಿಮಿಟಿನ ಇಂಟರ್ಚೇಂಜ್ ಮಾಡಬೇಕು. ಸೊ ಎ ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಟಿ ಡಿ ಟಿ, ದಿಸ್ ಇಸ್ ಯುವರ್ ಇಂಟೆಗ್ರಲ್. ನಾವು ಇಂಟೆಗ್ರಲ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರು ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರು ಒಂದೇ. ಸೊ ಆದ್ದರಿಂದ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ, ಟಿ ಜಾಗದಲ್ಲಿ ಎಕ್ಸ್ ಆಗ್ತಾ ಬನ್ನಿ, ಮೈನಸ್ ಎಕ್ಸ್ ಡಿ ಎಕ್ಸ್. ಯೂನಿಫಾರ್ಮ್ ಚೇಂಜ್ ಮಾಡೋದಷ್ಟೇ. ನೋಡಿ ಇದು ಯೂನಿಫಾರ್ಮ್, ಸೇಮ್ ಪ್ಯಾಟ್ರನ್ ಅಲ್ವಾ. ಸೊ ಫೈನಲಿ ನಮಗೇನಿತ್ತು, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇರೋದನ್ನು ನಾವು ಪ್ರೂವ್ ಮಾಡಿದ್ದೀವಿ. ಏನಂತ ಪ್ರೂವ್ ಮಾಡಿದ್ದೀವಿ, ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಡಿ ಎಕ್ಸ್. ದಿಸ್ ಇಸ್ ವಾಟ್ ಇಂಟಗ್ರೇಷನ್. ನೋಡಿ ನಿಮಗೆ ಅರ್ಥ ಆಯ್ತಾ, ನಿಮ್ಗೆ ಇನ್ನೊಂಚೂರು ಮಾರ್ಕರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನು ಮಾಡಿದ್ದೀವಿ ಅಂತ. ಫಸ್ಟು ಎಕ್ಸ್ ಜಾಗದಲ್ಲಿ ಎ ಪ್ಲಸ್ ಬಿ ಮೈನಸ್ ಟಿ ಹಾಕ್ಕೊಳ್ತೀರಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತೀರಾ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಎಕ್ಸ್ ಆಗುತ್ತೆ. ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 0, ಟಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಟಿ ಆಗುತ್ತೆ. ಮೈನಸ್ ಡಿ ಟಿ ಬಂತು. ಇಲ್ಲಿ ಮೈನಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ, ಫಸ್ಟ್ ಪಾಯಿಂಟು. ಅಂದರೆ ಇಲ್ಲಿ ಡಿ ಎಕ್ಸ್ ಜಾಗದಲ್ಲಿ ನಾನು ಏನು ಹಾಕಬೇಕು, ನೆಕ್ಸ್ಟ್ ಇಲ್ಲಿ ಮೈನಸ್ ಡಿ ಟಿ ಹಾಕಬೇಕು. ಎಕ್ಸ್ ಜಾಗದಲ್ಲಿ ಏನಾಗಬೇಕು, ಎ ಪ್ಲಸ್ ಬಿ ಮೈನಸ್ ಟಿ ಹಾಕಬೇಕು. ಆಗ ಲಿಮಿಟ್ ವ್ಯಾಲ್ಯೂಸ್ ಏನಾಗುತ್ತೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಆಯಿತು. ನೋಡಿ ಇಲ್ಲಿ ಬಿ ಆಯಿತಾ, ಬಿ ಬಂತು. ಇಲ್ಲಿ ಬಿ ಇರೋ ಜಾಗದಲ್ಲಿ ಏನಾಯಿತು, ಎ ಆಯಿತು, ಇಂಟರ್ಚೇಂಜ್. ಸೊ ಮೈನಸ್ ಇದೆ, ಮೈನಸನ್ನು ನೀವು ಪಾಸಿಟಿವ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೊಂಡೆ. ಲಿಮಿಟನ್ನು ಇಂಟರ್ಚೇಂಜ್ ಮಾಡಿ, ಎ ಇಂದ ಬಿಗೆ, ಬಿ ಟು ಎ ಇತ್ತು, ಅದನ್ನು ಎ ಟು ಬಿ ಮಾಡಬೇಕು. ಯಾಕೆ, ಪ್ರಾಪರ್ಟಿ ಏನು ಹೇಳುತ್ತೆ, ನೀವು ನೆಗೆಟಿವ್ನ ಪಾಸಿಟಿವ್ ಮಾಡಬೇಕಂದ್ರೆ ಲಿಮಿಟ್ನ ಇಂಟರ್ಚೇಂಜ್ ಮಾಡಬೇಕು. ನಾನು ಪ್ರಾಪರ್ಟಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ 3 ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದೆ ನಾನು, ಅದನ್ನು ಯೂಸ್ ಮಾಡ್ಕೊಂಡ್ವಿ. ನೋಡಿ ಪ್ರೂವ್ ಮಾಡಾಯಿತು. ಇಷ್ಟು ಪ್ರೂವ್ ಮಾಡೋದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಕಡಿಮೆ ಇರೋದ್ರಿಂದ, ಪ್ರೂಫ್ ಕಡಿಮೆ ಇರೋದ್ರಿಂದ ಇದಕ್ಕೆ 3 ಮಾರ್ಕ್ಸು, ಪ್ರಾಬ್ಲಮ್ಗೆ 3 ಮಾರ್ಕ್ಸು. ಸೊ ಪ್ರಾಬ್ಲಮ್ನ ತೊಗೊಳ್ಳೋಣ. ಐ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, π/6 π/3 1 ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇದನ್ನು ನಾನು ಏನಂತ ಬರಿಬೋದು ಕೇಳಿಸ್ಕೊಳ್ಳಿ. ಇಂಟಿಗ್ರೇಷನ್ π/6 π/3 1 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನನ್ನು ಏನನ್ನು ಬರಿಬೋದು, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬರೆದಿದೆ, ಡಿವೈಡೆಡ್ ಬೈ ಬರಿಬೋದು. ಅದನ್ನು ಡಿವೈಡೆಡ್ ಬೈ ಇಲ್ಲಿ ಬರಿಬೋದು, ಇಲ್ಲಿ ಬರಿತೀನಿ ಕಾಸ್ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ. ಇಲ್ಲಿ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇರೋದನ್ನ ಮೇಲೆ ಬರ್ಕೊಳ್ತೀನಿ, ಇಲ್ಲಿ ಕಾಸ್ ಎಕ್ಸ್. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್? ದಿಸ್ ಈಸ್ ಯುವರ್ ಐ. ಲೆಟ್ ಮಿ ಕಾಲ್ ದಿಸ್ ಎಸ್ ಇಕ್ವೇಷನ್ 1. ಇಲ್ಲಿ ಎಕ್ಸ್ ಇರೋ ಜಾಗದಲ್ಲೆಲ್ಲ ಏನು ಹಾಕಬೇಕು, ರೀಪ್ಲೇಸ್ ಮಾಡ್ತೀನಿ. ರೀಪ್ಲೇಸ್ ಎಕ್ಸ್ ಬೈ π/6 ಪ್ಲಸ್ π/3 ಮೈನಸ್ ಎಕ್ಸ್. π/6 π/3 ನಿಮಗೆ ಗೊತ್ತಿದೆ, ದಟ್ ಈಸ್ 30 ಪ್ಲಸ್ 60. ಅಂದರೆ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಮೆಷರ್ಮೆಂಟಲ್ಲಿ ಹೇಳಿದಾಗ 90 ಮೈನಸ್ ಎಕ್ಸ್ ಅಂದಾಗ ಕಾಸ್ ಇರೋದು ಸೈನಿಗೆ ಚೇಂಜ್ ಆಗುತ್ತೆ. ನೋಡ್ಕೊಳ್ಳಿ, ಕಾಸ್ π/6 ಪ್ಲಸ್ π/3 ಮೈನಸ್ ಎಕ್ಸ್ ಇದ್ದಾಗ ಇಟ್ ಚೇಂಜಸ್ ಟು ಸೈನ್. ಹಾಗೆ ಸೈನ್ ಇರೋದೆಲ್ಲ ಕಾಸಿಗೆ ಚೇಂಜ್ ಆಗುತ್ತೆ. ಸೊ ಐ ಈಸ್ ಈಕ್ವಲ್ ಟು, ಇಲ್ಲಿ ಚೇಂಜ್ ಆಯಿತು, ಐ π/6 ಹಾಗೆ ಇರಲಿ, π/3 ಆಗಿರಲಿ. ರೂಟ್ ಕಾಸ್ ಎಕ್ಸ್ ಇರೋದೇನಾಗುತ್ತೆ, ಎಲ್ಲೆಲ್ಲಿ ಕಾಸ್ ಇದೆಯೋ ಅಲ್ಲಿ ಸೈನ್ ಎಕ್ಸ್ ಹಾಕಿ, ಡಿವೈಡೆಡ್ ಬೈ
ಎಲ್ಲೆಲ್ಲಿ ಕಾಸ್ ಇದೆಯೋ ಅಲ್ಲಿ ಸೈನ್ ಎಕ್ಸ್ ಹಾಕಿ, ಪ್ಲಸ್ ಎಲ್ಲೆಲ್ಲಿ ಸೈನ್ ಇದೆಯೋ ಅಲ್ಲಿ ಕಾಸ್ ಎಕ್ಸ್ ಹಾಕಿ. ಯಾಕಂದರೆ ವಿ ಆರ್ ರೀಪ್ಲೇಸಿಂಗ್ ಎಕ್ಸ್ ಬೈ π/2 - ಎಕ್ಸ್. 90 - ಎಕ್ಸ್ ಆದಾಗ ಚೇಂಜ್ ಆಗುತ್ತಲ್ವ, ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಈಕ್ವೇಷನ್ 2 ಅಂತ ಕರ್ಕೊಳ್ಳೋಣ. ಈಗ ಈಕ್ವೇಷನ್ 1 + 2 ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದಾಗ ಎಡಗಡೆ ಏನಾಗುತ್ತೆ 2i ಆಗುತ್ತೆ, π/6 π/3 ಸೇಮ್ ನಂಬರ್ ನೋಡಿ, ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲೂ ಡಿನಾಮಿನೇಟರ್ ಸೇಮ್ ಇದೆ. ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಆ್ಯಡ್ ಮಾಡ್ತೀರಾ. ಸೊ ಸೇಮ್ ನಂಬರ್ ಡಿವೈಡೆಡ್ ಬೈ ಇಟ್ ಸೆಲ್ಫ್ ಸೇಮ್ ನಂಬರ್, ಯು ಗೆಟ್ 1 ಆಗುತ್ತೆ. ದಟ್ ಈಸ್ dx ಉಳಿತು. ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ dx ಏನಾಗುತ್ತೆ, ಎಕ್ಸ್ π/6 π/3 ದಟ್ ಈಸ್ ಯುವರ್ 2i. ನಾವು ಎಕ್ಸ್ ಎಲ್ಲಿದೆಯೋ ಅಲ್ಲಿ π/3 ಹಾಕಿ, π/3 ಮೈನಸ್ π/6 ದಟ್ ಈಸ್ 2i ಆಯ್ತಲ್ವಾ. π/3 ಅಂದರೆ ನಿಮಗೆ ಗೊತ್ತು, ದಟ್ ಈಸ್ ನಥಿಂಗ್ ಬಟ್ 60 ಡಿಗ್ರಿ. 60 ಡಿಗ್ರಿ ಮೈನಸ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸಲ್ಲಿ 60 - 30 ಏನಾಗುತ್ತೆ, 30 ಆಗುತ್ತೆ. ಸೊ i ಈಸ್ ಈಕ್ವಲ್ ಟು π/3 ಇದೆ, 3 ಜೊತೆಗೆ 2 ಬಂದು ಸೇರಿಕೊಳ್ಳುತ್ತೆ. ಈ 2i ಇತ್ತಲ್ವ ಇಲ್ಲಿ i ಬಂದು ಇಲ್ಲಿ ಸೇರಿಕೊಳ್ಳುತ್ತೆ. ಸೊ 6 ಆಗುತ್ತೆ. ನೋಡಿ, ಇದು π/6 ಅರ್ಥ ಆಯ್ತಾ? ಸಾರಿ, π/6 ಇತ್ತು, ಇಂಟು 2 ಯಾಕೆ 2 ಬಂದು ಸೇರಿಕೊಳ್ತು, ಇಲ್ಲಿ 2i ಇತ್ತಲ್ವಾ. ಸೊ ಇಲ್ಲಿ 30 π/3 ಅನ್ನೋದು 60 ಡಿಗ್ರಿ. 60 ಡಿಗ್ರಿನಲ್ಲಿ 30 ಹೋಯ್ತು ಅಂತಂದರೆ 30 ಅಂದರೆ π/6. 2i ಈಸ್ ಈಕ್ವಲ್ ಟು π/6. 2i ಈಸ್ ಈಕ್ವಲ್ ಟು π/6 ಆದರೆ i ಈಸ್ ಈಕ್ವಲ್ ಟು ಏನಾಗುತ್ತೆ, π/12 ಆಗುತ್ತೆ. ನೋಡಿ, ಅರ್ಥ ಆಯ್ತಾ ಈ ಪ್ರಾಬ್ಲಮ್? ನೋಡಿ, ಗೊತ್ತಾಗ್ತಾ ಇದೆಯಾ ನಿಮಗೆ ಏನು ಮಾಡಿದ್ದೀನಿ ನಾನು? ನೋಡಿ, 2i ಈಸ್ ಈಕ್ವಲ್ ಟು π/6 ಬರುತ್ತೆ. π/6 ಜಾಗದಲ್ಲಿ 2 ಒಂದು ಹೋಗಿ ಮಲ್ಟಿಪ್ಲೈ ಮಾಡಿದ್ರೆ π/12 ಆಗುತ್ತೆ. ಆನ್ಸರ್ ಈಸ್ π/12. ಏನೇನಾಗಿದೆ ನೋಡ್ಕೊಳ್ಳಿ. ಸೊ ಈಕ್ವೇಷನ್ 1 ಕೊಟ್ಟಿರೋಂಥ ಈಕ್ವೇಷನನ್ನು ಈ ರೀತಿ ಚೇಂಜ್ ಮಾಡ್ಕೊಂಡ್ವಿ ನಾವು. ಕಾಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕಾಸ್ ಎಲ್ಲ ಸೈನಿಗೆ ಚೇಂಜ್ ಆಗುತ್ತೆ, ಕಾಸ್ ಇರೋದೆಲ್ಲ ಸೈನ್ಗೆ, ಸೈನ್ ಇರೋದೆಲ್ಲ ಕಾಸಿಗೆ ಚೇಂಜ್ ಆಗುತ್ತೆ. ಯಾಕೆ ಅಂತಂದರೆ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ π/6 + π/3 - ಎಕ್ಸ್. ಯಾಕಂದರೆ ಪ್ರಾಪರ್ಟಿ ಹೇಳುತ್ತೆ a + b - ಎಕ್ಸ್. ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿದಾಗ ಕಾಸ್ ಇರೋದು ಸೈನ್ ಆಯಿತು, ಸೈನ್ ಇರೋದು ಕಾಸ್ ಆಗುತ್ತೆ. ಎರಡೂ ಆ್ಯಡ್ ಮಾಡಿದಾಗ ಇಲ್ಲಿ i ಇದೆ, ಇಲ್ಲೂ i ಇದೆ. i + i ಮಾಡಿದಾಗ 2i ಆಯಿತು. ಸೇಮ್ ನಂಬರ್ ಇದು ನೋಡಿ, ಇದು ಟರ್ಮ್ಸನ್ನು, ಈ ಟರ್ಮು ಮತ್ತು ಈ ಟರ್ಮ್ನ ಆ್ಯಡ್ ಮಾಡಿದಾಗ 1 ಉಳ್ಕೊಳ್ಳುತ್ತೆ. 1 ಟೈಮ್ಸ್ dx. ಇಂಟಿಗ್ರೇಷನ್ dxನ್ನು ಇಂಟಿಗ್ರೇಟ್ ಮಾಡಿದಾಗ ಎಕ್ಸ್ ಬರುತ್ತೆ. ಎಕ್ಸ್ ಜಾಗದಲ್ಲಿ π/3 - π/6 ಸಬ್ಸ್ಟಿಟ್ಯೂಟ್ ಮಾಡಿ. π/3 - π/6 ಆದರೆ π/6 ಆಗುತ್ತೆ. ಸೊ 2i ಈಸ್ ಈಕ್ವಲ್ ಟು π/6 ಅಂದರೆ 2i ಈಸ್ ಈಕ್ವಲ್ ಟು π/6 ಅಂದರೆ i ಈಸ್ ಈಕ್ವಲ್ ಟು π/12. ನೋಡಿ, ಪ್ರಾಬ್ಲಮ್ ಅರ್ಥ ಆಯ್ತಾ? 6 ಮಾರ್ಕ್ಸ್ ಪ್ರಾಬ್ಲಮ್ಮು ಬರೆದು ಪ್ರಾಕ್ಟೀಸ್ ಮಾಡಿ. ಖಂಡಿತ ನೀವು ಈ ದಿನ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಳ್ಬೋದು, ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಬೋದು. ಇಲ್ಲಿ ಜಾಸ್ತಿ ಇಂಟಗ್ರೇಷನ್ ಏನು ಬೇಕಾಗಿಲ್ಲ. ಈ ಲಿಮಿಟ್ ಚೇಂಜ್ ಮಾಡ್ಕೊಳ್ತೀವಿ, ಪ್ರಾಪರ್ಟಿ ಪ್ರೂವ್ ಮಾಡುವಾಗ ಈ ಲಿಮಿಟಿಂಗ್ ಚೇಂಜಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಲಿಮಿಟಿಂಗ್ ಚೇಂಜಸ್ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. ಏನು ಅಂತಂದರೆ ಲಿಮಿಟಿಂಗ್ ಚೇಂಜಸ್ ಅಂದರೆ ಏನು? ಉದಾಹರಣೆಗೆ ನೀವು ವಿರಾಟ್ ಕೊಹ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಆಡ್ತಾ ಇದ್ದಾಗ ಬ್ಲೂ ಯೂನಿಫಾರ್ಮು, ಬ್ಲೂ ಜೆರ್ಸಿ, ಬ್ಲೂ ಪ್ಯಾಂಟು ಇರುತ್ತೆ. ಅದೇ ವಿರಾಟ್ ಕೊಹ್ಲಿ RCB ಟೀಮಿಗೆ ಪ್ಲೇ ಮಾಡುವಾಗ ಏನು ಮಾಡ್ತಾನೆ, ಬೌಂಡ್ರೀಸ್ ಎಲ್ಲ ಚೇಂಜ್ ಆಗುತ್ತಲ್ಲ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎ, ಎಕ್ಸ್ ಈಸ್ ಈಕ್ವಲ್ ಟು ಬಿ ಇರೋದು ಇಂಡಿಯನ್ ಟೀಮ್ ಆಡುವಾಗ 50-50 ಮ್ಯಾಚಸ್ಸು. ಅದೇ RCBಗೆ ಆದಾಗ 20-20 ಬಂದಾಗ ಏನೆಲ್ಲ ಚೇಂಜ್, ಬೌಂಡ್ರಿ ಕೂಡ ಚೇಂಜ್ ಆಗುತ್ತೆ. ಸೊ ಇಂಟರ್ಚೇಂಜ್ ಮಾಡಿದ್ದೀವಿ. ಬಟ್ ಪರ್ಸನ್ ಇಸ್ ದ ಸೇಮ್. f(x) ಈಸ್ ಸೇಮ್ ಆ್ಯಸ್ f(a + b - t). ಪರ್ಸನ್ ಸೇಮು, ವಿರಾಟ್ ಕೊಹ್ಲಿನೇ. ಒಂದ್ಸಲ ಇಂಡಿಯನ್ ಮ್ಯಾಚ್ಗೆ ಆಡ್ತಾ ಇರೋದು, ಇನ್ನೊಂದ್ಸಲ RCB ಟೀಮ್ಗೆ ಆಡ್ತಾ ಇರೋದು. ನೋಡಿ, ಅರ್ಥ ಆಯ್ತಾ ನಿಮಗೆ? ಫೈನ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣವಾ? ನಮ್ಮ ಇದು ಪ್ರಾಪರ್ಟೀಸಲ್ಲಿ ಇದು ಸೆಕೆಂಡ್ ಕ್ವೆಶ್ಚನ್ನು. ಸೇಮ್ ಫಸ್ಟ್ ಈಗೇನು ಪ್ರಾಪರ್ಟಿ ಪ್ರೂವ್ ಮಾಡೋಣ ಅದೇ ಥರನೇ ಇದು ಕೂಡ. ನೀವು i ಇಟ್ಕೊಳ್ಳಿ ಪ್ರೂಫಿಗೆ ಮಾಡುವಾಗ ಸಿಂಪಲ್ಲಾಗಿ i ಇಟ್ಕೊಳ್ಳಿ.0 to a f(x) dx. ಪುಟ್ x ಈಸ್ ಈಕ್ವಲ್ ಟು, ನಿಮಗೆ ಬಲಗಡೆ ಏನು ಬೇಕೋ ಅದನ್ನು ಬರ್ಕೊಳ್ಳಿ. a - x ಬರಿಬೇಡಿ, t ಬರೀರಿ. a - t. ಡಿಫ್ರೆನ್ಷಿಯೇಟ್ ಮಾಡಿದಾಗ dx, ಏನ ಡಿಫ್ರೆನ್ಷಿಯೇಟ್ ಮಾಡಿದಾಗ 0 - dt. ಇದು ಗೊತ್ತಿರಬೇಕು. ಈಗ ಲಿಮಿಟ್ ಚೇಂಜ್ ಮಾಡಬೇಕು. ಲಿಮಿಟ್ ಚೇಂಜ್ ಮಾಡೋದು ಕರೆಕ್ಟಾಗಿ ತಿಳ್ಕೊಳ್ಳಿ.
ಎಕ್ಸ್ಗೆ 0 ಕೊಟ್ಟಾಗ, ಎಕ್ಸ್ಗೆ 0 ಕೊಟ್ಟಾಗ ಟಿ ವ್ಯಾಲ್ಯೂ ಏನಾಯಿತು? ಟಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ. ಎಕ್ಸ್ಗೆ ನಾನು ಎ ಕೊಟ್ಟಾಗ, ಟಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಸೊ ಚೇಂಜಿಂಗ್ ದ ಲಿಮಿಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಚೇಂಜಿಂಗ್ ದ ಲಿಮಿಟ್ ತುಂಬ ಇಂಪಾರ್ಟೆಂಟು. ಚೇಂಜ್ ಲಿಮಿಟ್, ಬಿ ಕೇರ್ಫುಲ್ ವಿತ್ ದಿಸ್. ಇದು ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗಬೇಕು. ಸೊ ಇಲ್ಲಿ ಚೇಂಜಸ್ ಆಯಿತು. ಈ ಐನ ನಾನು ಚೇಂಜ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕೊಟ್ಟಿರೋಂಥ ಐನ ಏನು ಮಾಡ್ತೀನಿ? ಎ ಉಲ್ಟಾ 0 ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎ ಮೈನಸ್ ಟಿ, ಡಿ ಎಕ್ಸ್ ಜಾಗದಲ್ಲಿ ಮೈನಸ್ ಡಿ ಟಿ. ಇಷ್ಟು ಚೇಂಜಸ್ ನೋಡಿ, ಅರ್ಥ ಆಯ್ತಾ? ಈಗ ಮೈನಸ್ ಇರೋದು, ಮೈನಸ್ ಸಿಂಬಲ್ ಇರೋದನ್ನ ಪ್ಲಸ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಲಿಮಿಟ್, ಚೇಂಜ್ ದ ಲಿಮಿಟ್. ಎ ಟು 0, 0 ಟು ಎ, ಎಫ್ ಆಫ್ ಎ ಮೈನಸ್ ಟಿ ಡಿ ಟಿ. ದಿಸ್ ಈಸ್ ಯುವರ್ ಐ. ನಾನು ಬರೆಯೋವಾಗ ಏನು ಮಾಡ್ಬೋದು? 0 ಟು ಎ, ಎಫ್ ಆಫ್ ಎ ಮೈನಸ್ ಟಿ ಅಂದರೂ ಒಂದೇ, ಎ ಮೈನಸ್ ಎಕ್ಸ್, ಎಕ್ಸ್ ರಿಪ್ಲೇಸ್ಮೆಂಟ್ ಮಾಡ್ತೀನಿ ಡಿ ಎಕ್ಸ್. ಟಿ ಇರೋ ಜಾಗದಲ್ಲಿ ರೀಪ್ಲೇಸ್ಮೆಂಟ್. ಈ ರಿಪ್ಲೇಸ್ಮೆಂಟ್ಗೆ ಏನು ತೊಂದರೆ ಇಲ್ಲ. ಸೊ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ವಿ ಹವ್ ಪ್ರೂವ್ಡ್ ದ್ಯಾಟ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್. ನೋಡಿ, ಅರ್ಥ ಆಯ್ತಾ ಈ ಪ್ರಾಬ್ಲಮ್? ಇದಕ್ಕೆ ನಿಮಗೆ ಪ್ರೂವ್ ಮಾಡೋದಕ್ಕೆ 3 ಮಾರ್ಕ್ಸ್ ಇರುತ್ತೆ. ತುಂಬ ಸಿಂಪಲ್ಲು. ಎಕ್ಸ್ ಜಾಗದಲ್ಲಿ ಎ ಮೈನಸ್ ಟಿ ಬರ್ಕೊಳ್ಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಮೇಕ್ ಇಟ್. ಆ್ಯಂಡ್ ಚೇಂಜಿಂಗ್ ದ ಲಿಮಿಟ್ ಇಸ್ ದ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮತ್ತು ಮೈನಸ್ ಇರೋದನ್ನ ಪ್ಲಸ್ ಮಾಡ್ಕೊಂಡವಾಗ ಏನು ಮಾಡ್ತೀವಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಇದು ಏನಿಲ್ಲ, ಎರಡೂ ಒಂದೇನೆ, ಬೇರೆ ರೂಪದಲ್ಲಿ ಬರಿತೀನಿ ಅಷ್ಟೇ. ಎ ಮೈನಸ್ ಟಿ ಬರ್ದಿದೆ, ಎ ಮೈನಸ್ ಎಕ್ಸ್ ಅಂತ ಬರ್ಕೊಳ್ತೀನಿ, ರೀಪ್ಲೇಸ್ಮೆಂಟ್ ಮಾಡ್ಕೊಳ್ತೀನಿ. ಪ್ರೂಫ್ ಇದೆಯಲ್ಲ, ಪ್ರೂಫ್ ಮಾಡಬೇಕು. ಈಗ ಕ್ವೆಶ್ಚನ್ನು ಐ 0 ಟು ಎ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಪ್ಲಸ್ root of a minus x dx. Let me call this as equation 1. Replace x is equal x as a minus x. ಎಲ್ಲೆಲ್ಲಿ x ಇದೆಯೋ ಅಲ್ಲೆಲ್ಲ ನೀವು ಏನು ಮಾಡಬೇಕು? a ಮೈನಸ್ ಎಕ್ಸನ್ನು ರೀಪ್ಲೇಸ್ ಮಾಡಿ. ಎಲ್ಲೆಲ್ಲಿ x ಇದೆಯೋ ಅಲ್ಲಿ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ? ಐ 0 ಟು ಎ, ಸುಮ್ಮನೆ ರೀಪ್ಲೇಸ್ ಮಾಡಿ. ರೂಟ್ ಆಫ್ ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಹಾಕಿ, ಮತ್ತು ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಹಾಕಿ, ಪ್ಲಸ್ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಹಾಕಿದ್ರೆ ಮೈನಸ್ ಎ ಕ್ಯಾನ್ಸಲ್ ಆಗಿ ಮೈನಸ್ ಪ್ಲಸ್ ಎಕ್ಸ್ ಮಾತ್ರ ಉಳಿಯುತ್ತೆ ಡಿ ಎಕ್ಸ್. ಲೆಟ್ ಮಿ ಕಾಲ್ ದಿಸ್ ಇಸ್ ಈಕ್ವೇಷನ್ 2. ನೋಡಿ, ಈಕ್ವೇಷನ್ 1 ಮತ್ತು 2 ಆ್ಯಡ್ ಮಾಡಿದ್ರೆ 2i ಆಯಿತು. ಇಂಟಗ್ರಲ್ 0 ಟು ಎನೇ ಸೇಮ್ ಇರುತ್ತೆ. ಇವಾಗ ಟರ್ಮ್ಸ್ನ ನೀವು ಆ್ಯಡ್ ಮಾಡಿದ್ರೆ ಡಿನಾಮಿನೇಟರ್ ಸೇಮು, ನ್ಯೂಮರೇಟರ್ನ ಆ್ಯಡ್ ಮಾಡಿದಾಗ ಫೈನಲ್ ನಿಮಗೆ 1 ಬರುತ್ತೆ. ಕೊನೆಗೆ ಉಳ್ಕೊಳ್ಳೋದು ಡಿ ಎಕ್ಸ್ ಮಾತ್ರನೇ. ಇಂಟಗ್ರೇಷನ್ ಆಫ್ ಡಿ ಎಕ್ಸ್ ನಿಮಗೆ ಗೊತ್ತಿದೆ. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್? ಇಸ್ ನಥಿಂಗ್ ಬಟ್ ಎಕ್ಸ್. ಲಿಮಿಟ್ ವ್ಯಾಲ್ಯೂ 0 ಟು ಎ. ಎಕ್ಸ್ ಜಾಗದಲ್ಲಿ ಎ ಹಾಕಿ, ಅಪ್ಪರ್ ಲಿಮಿಟ್, ಮೈನಸ್ ಲೋವರ್ ಲಿಮಿಟ್, ಎಕ್ಸ್ ಜಾಗದಲ್ಲಿ 0 ಹಾಕಿ. ಸೊ 2i ಈಸ್ ಈಕ್ವಲ್ ಟು ಎ ಆದರೆ ಐ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 2. ನೋಡಿ, ಅರ್ಥ ಆಯ್ತಾ? ನೋಡಿ, ತುಂಬ ಸಿಂಪಲ್ಲಾಗಿ 6 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಕೊಳ್ಬೋದು. ಈ ಕ್ವೆಶನನ್ನು ಸುಮಾರು ಸಲ ಕೇಳಿದ್ದಾರೆ. ಮಾಡಲ್ ಕ್ವೆಶನ್ ಪೇಪರಲ್ಲಿದೆ, ಮಾರ್ಚ್ 2014 2016 2017 ಇದೆ, 2018 ಕೇಳಿದ್ದಾರೆ, 2019, 2020 ಸೆಪ್ಟೆಂಬರ್ 2020 ಕೇಳಿದ್ದಾರೆ. ಅದಕ್ಕೆ ಒಂದು ಪ್ರಾಬ್ಲಮ್ ಅಟ್ಯಾಚ್ ಮಾಡ್ತಾರೆ. ಆ ಪ್ರಾಬ್ಲಮ್ ಅಟ್ಯಾಚ್ ಮಾಡೋದು ಒಂದೊಂದು ವರ್ಷ ಒಂದೊಂದು ಸಲ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಕೇಳಿದ್ದಾರೆ, 3 ಸಲ ಕೇಳಿದ್ದಾರೆ ಈ ಕ್ವೆಶನ್ನ. ಅದ್ರ ಜೊತೆಗೆ ಬೇರೆ ಪ್ರಾಬ್ಲಮ್ ಅಟ್ಯಾಚ್ ಮಾಡ್ತಾರೆ. ಬೇರೆ ಪ್ರಾಬ್ಲಮ್ ಅಟ್ಯಾಚ್ ಮಾಡಿದಾಗ ಯಾವ ರೀತಿ ಮಾಡೋದು ಅದನ್ನು ಕೂಡ ಮಾಡೋಣ. ಬಟ್ ನಿಮಗೆ ಇದು ಅರ್ಥ ಆಯ್ತಾ ನೋಡ್ಕೊಳ್ಳಿ. ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೂ ಒಂದೇ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಅಂದರೂ ಒಂದೇ, ಪ್ರೊವೈಡೆಡ್ ದ ಲಿಮಿಟ್ ಈಸ್ 0 ಟು ಎ. ನೋಡಿ, ಅರ್ಥ ಆಯ್ತಾ? ಸೊ ಮೂಲತಃವಾಗಿ ಏನು ಹೇಳುತ್ತೆ ಅಂತಂದರೆ, ಇದು ಏನಿಲ್ಲ, ಇಂಟಗ್ರೇಷನ್ ನೀವು ಒಂದು ಜಾಗದಲ್ಲಿ ಕಂಡು ಹಿಡ್ತೀರಾ, ಇದಕ್ಕೊಂದು ಆನ್ಸರ್ ಬಂತು. ಅದೇ ಇಂಟಗ್ರೇಷನ್ನ ನೀವು ಬೇರೆ ಜಾಗದಲ್ಲಿ ಕಂಡು ಹಿಡಿದ್ರು ಕೂಡ ಏರಿಯಾ ಬಂದ್ಬಿಟ್ಟು ಏನು ಶಿಫ್ಟ್ ಮಾಡಿದ್ದೀರಾ, ಶಿಫ್ಟಿಂಗ್ ಪ್ರಾಪರ್ಟಿ ಶಿಫ್ಟ್ ಮಾಡಿದಾಗಲೂ ಕೂಡ ವ್ಯಾಲ್ಯೂ ಸೇಮ್ ಇರುತ್ತೆ. ಇಲ್ಲೊಂದು 10, ಇಲ್ಲಿ a/2 ಬಂತು ಅಂದರೆ ಇಲ್ಲೂ ಕೂಡ a/2ನೇ ಬರುತ್ತೆ ನೀವೆಲ್ಲೋ ಕಡೆ ಶಿಫ್ಟ್ ಮಾಡಿದ್ರೆ, ಅಲ್ವಾ? ನೋಡಿ, ಅರ್ಥ ಆಯ್ತಾ? ಇದು
ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಹೇಳ್ತೀನಿ ಪ್ರಾಕ್ಟೀಸ್ ಮಾಡಿ. ಇರೋದೇ 4 ಕ್ವೆಶನ್ನು, ಫಿಕ್ಸ್ಡ್ ಕ್ವೆಶನ್ನು. ನೀವು ಡಿರೈವೇಷನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್ ನಾನು ಇಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ಸ್ ಜೊತೆಗೆ ಅಸೈನ್ಮೆಂಟ್ ಕೊಟ್ಟಿರ್ತೀನಿ, ಆ ಅಸೈನ್ಮೆಂಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ನಿಮಗೆ ಖಂಡಿತ 6 ಮಾರ್ಕ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು. ಶಲ್ ವಿ ಗೋ ಆನ್ ಟು ದ ಅನದರ್? ಪ್ರಾಬ್ಲಮ್ಸನ್ನು ಚೇಂಜ್ ಮಾಡ್ತೀನಿ. ಈಗ ಪ್ರಾಬ್ಲಮ್ಸ್ ಇದೆ, ಸೇಮ್ ಪ್ರಾಪರ್ಟಿ ಸೇಮು, ಪ್ರಾಬ್ಲಮ್ಸ್ನ ಚೇಂಜ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಇಲ್ಲಿ ಈ ಪ್ರಾಬ್ಲಮ್ನ ಮಾರ್ಚ್ 2014 ಕೇಳಿದರು. ಮಾರ್ಚ್ 2014 I is equal to integration 0 to pi by 4 log 1 plus tan x dx ಇದು ಕೊಟ್ಟಿದ್ದಾರಲ್ವಾ. ಇಲ್ಲೊಂದಷ್ಟು ಸೂಕ್ಷ್ಮಗಳು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಟ್ಯಾನ್ ಎ ಮೈನಸ್ ಬಿ ಏನಂತ ಬರೀಬೋದು? ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಫಾರ್ಮುಲಾ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಅಲ್ವಾ. ಅದೇ ಥರ ಟ್ಯಾನ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ಕೊಟ್ಟಾಗ ಟ್ಯಾನ್ ಎ ಜಾಗದಲ್ಲಿ ಟ್ಯಾನ್ ಪೈ ಬೈ 4 ಆಗಿದ್ರೆ 1 ಆಗುತ್ತೆ, ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಪೈ ಬೈ 4 ಆದಾಗ 1 ಆಗುತ್ತೆ, ಮತ್ತು ಟ್ಯಾನ್ ಎಕ್ಸ್ ಉಳಿಯುತ್ತೆ. ನೋಡಿ ಅರ್ಥ ಆಯ್ತಾ ಇದು? ಎ ಇರೋ ಜಾಗದಲ್ಲೆಲ್ಲ ಪೈ ಬೈ 4 ಹಾಕಿ, ಬಿ ಇರೋ ಜಾಗದಲ್ಲೆಲ್ಲ ಎಕ್ಸ್ ಹಾಕಿ. ಯಾಕೆ ಇದು ಹಾಕ್ಕೊಳ್ಬೇಕು ಈಗ ನಿಮಗೆ ಗೊತ್ತಾಗುತ್ತೆ. ಇದು ಈಕ್ವೇಷನ್ 1. ಈಗ ಎಕ್ಸ್ ಇರೋ ಜಾಗದಲ್ಲೆಲ್ಲ ಏನು ರಿಪ್ಲೇಸ್ ಮಾಡಬೇಕು? ರೀಪ್ಲೇಸ್ ಪ್ರಾಪರ್ಟಿ ಪ್ರಕಾರ ಏನು ಹೇಳುತ್ತೆ? ರೀಪ್ಲೇಸ್, ಇದು ಪ್ರೀವಿಯಸ್ ಪ್ರಾಪರ್ಟಿಗೆ ಸಂಬಂಧ. ಎಕ್ಸ್ ಇರೋ ಜಾಗದಲ್ಲಿ ಪೈ ಬೈ 4 ಮೈನಸ್ ಎಕ್ಸ್, ಪೈ ಬೈ 4 ಮೈನಸ್ ಎಕ್ಸ್ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ ಕೇಳಿಸ್ಕೊಳ್ಳಿ. 0 ಟು ಪೈ ಬೈ 4 ಲಾಗ್ 1 ಪ್ಲಸ್ ಟ್ಯಾನ್ ಪೈ ಬೈ 4 ಮೈನಸ್ ಎಕ್ಸ್ ಡಿ ಎಕ್ಸ್. ನಾವು ದ್ಯಾಟ್ ಈಸ್ ಈಕ್ವಲ್ ಟು ಐ. ಇಲ್ಲೊಂಚೂರು ಸಿಂಪ್ಲಿಫಿಕೇಶನ್ ತೊಗೊಳುತ್ತೆ, ಟೈಮ್ ತೊಗೊಳುತ್ತೆ, ನೋಡ್ಕೊಳ್ಳಿ, ನಿಧಾನಕ್ಕೆ ನೋಡಿ. 0 ಟು ಪೈ ಬೈ 4 ಲಾಗ್ ಇಲ್ಲಿ 1, ಇಲ್ಲಿ 1 ಪ್ಲಸ್ 1 ಮೈನಸ್ ಟ್ಯಾನ್ ಎಕ್ಸ್. ಇದು ಹೇಗೆ ಬಂತು? ಇಲ್ಲಿದೆ ನೋಡ್ಕೊಳ್ಳಿ, ಇಲ್ಲಿರೋದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿರೋದನ್ನ ಸ್ಟಾರ್ ನೋಡ್ಕೊಳ್ಳಿ. ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್. ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಐ ಈಸ್ ಈಕ್ವಲ್ ಟು 0 ಟು ಪೈ ಬೈ 4 ಲಾಗ್, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಇದ್ರ ಜೊತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಪ್ಲಸ್ ಟ್ಯಾನ್ ಎಕ್ಸು, ಅಗೇನ್ 1 ಮೈನಸ್ ಟ್ಯಾನ್ ಎಕ್ಸು, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸು ಮೈನಸ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಮೇಲೆ ಉಳ್ಕೊಳ್ಳೋದು ನ್ಯೂಮರೇಟ್ರಲ್ಲಿ ಉಳ್ಕೊಳ್ಳೋದು 2 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಯ್ತಲ್ವಾ ಇದು ಹೇಗೆ ಅಂತ? ನೋಡಿ, 1 ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ದ ಡಿನಾಮಿನೇಟರ್ 1 ಪ್ಲಸ್ ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಕ್ಯಾನ್ಸಲ್, 1 ಪ್ಲಸ್ 1 2 ಹೋಗುತ್ತೆ. ಸೊ ಇಲ್ಲಿ ಲಾಗರಿಥಮ್ ಪ್ರಾಪರ್ಟಿ ಪ್ರಕಾರ ಸ್ಪ್ಲಿಟ್ ಮಾಡ್ಕೊಳ್ತೀನಿ. 0 ಟು 4 ಲಾಗ್ 2 ಡಿ ಎಕ್ಸ್ ಮೈನಸ್ 0 ಟು ಪೈ ಬೈ 4 log of 1 plus tan x dx. This is your I. And the value of log 1 plus tan x ನಿಮಗೆ ಗೊತ್ತಿದೆ. The value of this is also I. ಈ I ಈ ಕಡೆ ಇರುತ್ತೆ, ಶಿಫ್ಟ್ ಮಾಡಿದಾಗ ಮೈನಸ್ ಐ ಇದೆ, ಮೈನಸ್ ಐ ಶಿಫ್ಟ್ ಮಾಡಿದಾಗ 2 ಟೈಮ್ಸ್ ಐ ಆಗುತ್ತೆ. ಲಾಗ್ 2 ಅದ್ರ ಪಾಡಿಗಿರಲಿ. ಇಂಟಿಗ್ರೇಷನ್ 0 ಟು ಪೈ ಬೈ 4 dx. ಇಂಟಿಗ್ರೇಷನ್ ಆಫ್ dx you know it is log 2 x 0 ಟು ಪೈ ಬೈ 4. ಅರ್ಥ ಆಯ್ತಾ? ಸೊ ಐ ಈಸ್ ಈಕ್ವಲ್ ಟು ಲಾಗ್ 2 ಅಪ್ಪರ್ ಲಿಮಿಟ್ ಪೈ ಬೈ 4, ಇಲ್ಲಿ 2i ಅಲ್ವಾ, ಐ ಏನಾಗುತ್ತೆ ಫೈನಲ್ ಆನ್ಸರು ಪೈ ಬೈ 8 ಲಾಗ್ 2. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಈ ಪ್ರಾಬ್ಲಮ್ಮನ್ನು ಮಾರ್ಚ್ 2014 ಯಾವ ಕ್ವೆಶನ್ ಜೊತೆ ಟೈ ಅಪ್ ಮಾಡಿದ್ರು? ಈ ಕ್ವೆಶನ್ ಜೊತೆ ಟೈ ಅಪ್ ಮಾಡಿದರು. ಸೊ ಈ ಪ್ರಾಬ್ಲಮ್ ಒಂಚೂರು ಲೆಂತಿ ಆಯಿತು, ಬಟ್ ಲೆಂತಿ ಆದರೂ ಕೂಡ ಈ ಪ್ರಾಬ್ಲಮ್ ಮಾಡೋ ಟೆಕ್ನಿಕ್ನ ತಿಳ್ಕೊಳ್ಳಿ, ಬಹಳಷ್ಟು ಕಾನ್ಸೆಪ್ಟ್ನ ತಿಳ್ಕೊಳ್ಬೋದು. ಮಾರ್ಚ್ 2014 ಕೇಳಿದ್ದಾರೆ.
ನೋಡಿ ಏನೆಲ್ಲ ಮಾಡಿದ್ದೀವಿ, ಇದನ್ನು ಸಿಂಪ್ಲಿಫೈ ಮಾಡಿ ಕೊನೆಗೆ 2/1 + tan x ಬರುತ್ತೆ. 2/1 log m ಮೈನಸ್ ಎನ್ ಅಂತ ಇದ್ದಾಗ ಸ್ಪ್ಲಿಟ್ ಮಾಡ್ಕೊ, ಲಾಗರಿಥಮ್ ಪ್ರಾಪರ್ಟಿ ಪ್ರಕಾರ log 2 ಬರೆದು -log 1 + tan x ಬರಿಬೋದು. ಸೊ ಇದು ವ್ಯಾಲ್ಯೂ ಕಂಪ್ಲೀಟ್ ಐ ಆಗುತ್ತೆ. ಇಲ್ಲಿ -i ಇರೋದನ್ನ ಎಡಗಡೆಗೆ ಶಿಫ್ಟ್ ಮಾಡಿದ್ರೆ 2i ಆಗುತ್ತೆ. log 2 ಉಳ್ಕೊಳ್ಳುತ್ತೆ. ಇಂಟಿಗ್ರೇಷನ್ ಬರೀ ಡಿ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ. x ಜಾಗದಲ್ಲಿ π/4 ಹಾಕಿ 0 ಹಾಕಿದ್ರೆ 0 ಆಗುತ್ತೆ. ಸೊ π/4 ಟೈಮ್ಸ್ log 2 ಬರುತ್ತೆ. i = π/8 ಟೈಮ್ಸ್ log 2 ಬರುತ್ತೆ. 2ನ 4 ಜೊತೆ ಮಲ್ಟಿಪ್ಲೈ ಮಾಡಿ π/8 ಟೈಮ್ಸ್ log 2. ನೋಡಿ ಈ ಪ್ರಾಬ್ಲಮ್ನ ಮಾರ್ಚ್ 2014 ಅಟ್ಯಾಚ್ ಮಾಡಿದ್ರು. ಸೊ ಪ್ರಾಬ್ಲಮ್ಗೆ 3 ಮಾರ್ಕ್ಸು, ಡಿರೈವೇಷನ್ಗೆ 3 ಮಾರ್ಕ್ಸು. ಎಲ್ಲ ಟೈಮು ಇಷ್ಟೇ ಕಷ್ಟವಾಗಿಲ್ಲ, ಕೆಲವೊಂದು ಸಲ ಕಷ್ಟದ ಪ್ರಾಬ್ಲಮ್ನ ಟೈಅಪ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ. ಬಟ್ ಯು ಕ್ಯಾನ್ ಸ್ಟಿಲ್ ಡೂ ದಿಸ್ ಇಫ್ ಯು ಹ್ಯಾವ್ ಎ ಲಿಟಲ್ ಬಿಟ್ ಆಫ್ ಪ್ರಾಕ್ಟೀಸ್. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್? ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಓಕೆ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ತುಂಬ ಸಿಂಪಲ್ಲು. 2 ಪ್ರಾಬ್ಲಮ್ಸು ನೋಡಿ, ಸೇಮ್ ಐ ಕೊಟ್ಟಿದ್ದಾರೆ. 0 to π/2 ರೂಟ್ sin x ಡಿವೈಡೆಡ್ ಬೈ ರೂಟ್ sin x ಪ್ಲಸ್ ರೂಟ್ ಕಾಸ್ x. ಎರಡಕ್ಕೂ ಒಂದೇ ಎಕ್ಸ್ಪ್ಲನೇಷನು, ಎರಡೂ ಸೇಮ್ ಎಕ್ಸ್ಪ್ಲನೇಷನು, ಆನ್ಸರು ಕೂಡ ಸೇಮ್ ಬರುತ್ತೆ ಐ ಅಲ್ವಾ. ಸೊ ಪ್ರಾಪರ್ಟಿ ಏನಿರುತ್ತೆ, ರೀಪ್ಲೇಸ್ ಎಕ್ಸ್ ಬೈ π/2 ಮೈನಸ್ ಎಕ್ಸ್. π/2 ಮೈನಸ್ ಎಕ್ಸ್ ಹಾಕಿದಾಗ ಏನಾಗುತ್ತೆ, ಇದನ್ನ ಈಕ್ವೇಷನ್ 1 ಅಂತ ಕರ್ಕೊಳ್ಳೋಣ. 0 to π/2 ಸೈನ್ ಇರೋದೆಲ್ಲ ಕಾಸ್ ಆಗುತ್ತೆ, ನೋಡ್ಕೊಳ್ಳಿ. ಕಾಸ್ ಎಕ್ಸ್, ಕಾಸ್ ಇರೋದು ಸೈನ್ ಎಕ್ಸ್ ಡಿ ಎಕ್ಸ್. ಲೆಟ್ ಮಿ ಕಾಲ್ ದಿಸ್ ಎಸ್ ಈಕ್ವೇಷನ್ 2. ಆ್ಯಡ್ ಮಾಡಿ 2 times i ಇಂಟಿಗ್ರೇಷನ್ 0 to π/2 ಡಿ ಎಕ್ಸ್ ಆಗುತ್ತೆ. ಇಂಟಗ್ರೇಟ್ ಮಾಡಿದ್ರೆ ಎಕ್ಸ್ ಆಗುತ್ತೆ. 0 to π/2 2i. ಎಕ್ಸ್ ಇರೋ ಜಾಗದಲ್ಲಿ π/2 ಹಾಕಿ π/2. 2i = π/2, i = π/4. ಇದಕ್ಕೂ ಕೂಡ ಸೇಮ್ ಎಕ್ಸ್ಪ್ಲನೇಷನ್, ಸೇಮ್ ಇದಕ್ಕೂ ಕೂಡ ಸೇಮ್ ಪ್ಯಾಟರ್ನ್. i = π/4 ಬರುತ್ತೆ. ಟ್ರೈ ಮಾಡ್ತೀರಲ್ವಾ? ಸೇಮ್ ಏನಿಲ್ಲ, ಕಾಸ್ ಇರೋ ಜಾಗದಲ್ಲಿ ಸೈನ್ ಬರೀರಿ. ಎರಡೂ ಆ್ಯಡ್ ಮಾಡಿದ್ರೆ ಈ ಟರ್ಮು ಮತ್ತು ಇದನ್ನು equation 1 and 2, if you add both the terms, if you add, denominators are same, numerators as it is, if you add you get 1. ಗೊತ್ತಾಗ್ತಿಲ್ಲ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇದೆಯಲ್ವಾ? ಸೊ ಎರಡೂ ಆ್ಯಡ್ ಮಾಡಿದ್ರೆ, ಇವೆರಡೂ ಆ್ಯಡ್ ಮಾಡಿದ್ರೆ 1 ಆಗುತ್ತೆ. ಸೊ 1 ಉಳಿಯುತ್ತೆ. ಸೊ ಡಿ ಎಕ್ಸ್ ಎಡಗಡೆ ಇಲ್ಲಿ ಐಗೆ ಐ ಸೇರಿಸಿದಾಗ 2i ಆಗುತ್ತೆ. ಸೇಮ್ ಎಕ್ಸ್ಪ್ಲನೇಷನ್. ಇದು ಕೂಡ ಆನ್ಸರು π/4, ಇದಕ್ಕೂ ಕೂಡ ಸೇಮ್ π/4 ಬರುತ್ತೆ. ಇದು ಜುಲೈ 2016 ಟೈಅಪ್ ಮಾಡಿದ್ದು, ಇದು ಮಾರ್ಚ್ 2019 ಟೈಅಪ್ ಮಾಡಿರೋವಂಥದ್ದು. ಯಾವ ಕ್ವೆಶನ್ಗೆ? ಇಂಟಿಗ್ರೇಷನ್ ಆಫ್ 0 to a f of x dx is equal to ಇಂಟಿಗ್ರೇಷನ್ ಆಫ್ 0 to a f of a minus x dxಗೆ ಟೈಅಪ್ ಮಾಡಿರೋಂಥ ಪ್ರಾಬ್ಲಮ್ಸ್ ಇವೆಲ್ಲ. ನೋಡಿ ಶಿಫ್ಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಗೊತ್ತಾಗ್ತದೆಯಲ್ವಾ? ಇಷ್ಟು ಈಸಿಯಾಗಿರುತ್ತೆ. ನೀವು ಈ ರೀತಿ ಪ್ರಾಬ್ಲಮ್ ಈಗ ಫೈನಲಾಗಿ ಮಾಡಿರೋಂಥ ಈ ಪ್ರಾಬ್ಲಮ್ ಕನೆಕ್ಟ್ ಮಾಡ್ಕೊಳ್ಬೇಡಿ. ಈ ರೀತಿ ಪ್ರಾಬ್ಲಮ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು. ಇದನ್ನು 2 ವರ್ಷ ಕೇಳಿದ್ದಾರೆ. ಮಾಡ್ತೀರಲ್ವಾ? ಈ ಪ್ರಾಬ್ಲಮ್ ಮಾಡ್ತೀರಲ್ವಾ? ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಸೊ ಇನ್ನು 2 ಕ್ವೆಶನ್ಸ್ ಇದೆ, 2 ಪ್ರಾಪರ್ಟೀಸ್ ನಾವು ಪ್ರೂವ್ ಮಾಡಬೇಕಾಗಿದೆ. ಇದು ಮಾಡೋಣ, ಈಸಿ ಇದೆ. ನಾವು ಅಬ್ಸರ್ವ್ ಮಾಡಿ, i = 0 to 2a f of x dx ತಗೊಳ್ಳಿ. ಓಕೆ, ದೆನ್ ಯು ಕ್ಯಾನ್ ಸ್ಪ್ಲಿಟ್ ದಿಸ್. ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. 0 to a f of x dx. 0 to 2a ಅಂತ ಅಂದಾಗ ಫಸ್ಟು 0 to a, ಇನ್ನೊಂದು a to 2a f of x dx. ನೋಡಿ ಈ ಫಸ್ಟ್ ಇಂಟಗ್ರಲಿಂದ ನಮ್ಗೆ ಏನು ತೊಂದರೆ ಇಲ್ಲ. ಫಸ್ಟ್ ಇಂಟಗ್ರಲ್ ಇದು ಸೆಕೆಂಡ್ ಇಂಟಗ್ರಲ್. ಸೊ ದಿಸ್ ಇಸ್ ಐ. ಪುಟ್ x is equal to 2a minus t in ಸೆಕೆಂಡ್ ಇಂಟಗ್ರಲ್. ಎರಡನೇ ಇಂಟಗ್ರಲ್ ಮಾತ್ರ ಚೇಂಜ್ ಮಾಡಬೇಕು. ಪ್ರಾಪರ್ಟಿ ಏನು ಹೇಳುತ್ತೆ ನೋಡಿ, 0 to 2a f of x dx ಮಾಡಿದಾಗ 2 times 0 to a f of x dx ಬರಬೇಕು. ಯಾವಾಗ ಅಂದರೆ ಇಫ್ f of 2a minus x is equal to f of x. ಮಾಡೋಣ, ಈಸಿ ಇದೆ.
ಆಯಿತಾ, ನಥಿಂಗ್ ಟು ವರಿ. ಫಸ್ಟ್ ಇಂಟೆಗ್ರಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸೆಕೆಂಡ್ ಇಂಟೆಗ್ರಲ್ ಬಗ್ಗೆ ಯೋಚನೆ ಮಾಡೋಣ. ಡಿ ಎಕ್ಸ್ 2a ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಮೈನಸ್ ಡಿ ಟಿ, ಕರೆಕ್ಟಾ? ಸೊ ಇಲ್ಲಿ ಲಿಮಿಟಿಂಗ್ ಚೇಂಜ್ ಮಾಡಬೇಕು. ಲಿಮಿಟ್ ಚೇಂಜ್ ಮಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ ನಾನು ಎ ಕೊಟ್ಟಾಗ ಟಿ ಏನಾಗುತ್ತೆ? ಟಿ ವ್ಯಾಲ್ಯೂ ಬಿಕಮ್ಸ್ ಎ. ಎಕ್ಸ್ ಜಾಗದಲ್ಲಿ ಇಲ್ಲಿ ಎ ಕೊಟ್ಟಾಗ ಟಿ ವ್ಯಾಲ್ಯೂ ಬಿಕಮ್ಸ್ ಎ. ಲಿಮಿಟ್ ಚೇಂಜ್ ಮಾಡ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ 2a ಕೊಟ್ಟಾಗ, ನಾನು ಎ ಯಾಕೆ ಕೊಡಬೇಕು ಅಂದರೆ ಇಲ್ಲಿರೋ ಎ ಕೊಟ್ಟಾಗ ಏನಾಗುತ್ತೆ, ಇಲ್ಲಿರೋ 2a ಕೊಟ್ಟಾಗ ಏನಾಗುತ್ತೆ? ಎಕ್ಸ್ ಜಾಗದಲ್ಲಿ 2a ಕೊಟ್ಟಾಗ ಟಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಈ ಲಿಮಿಟು ವೆರಿ ಇಂಪಾರ್ಟೆಂಟು ನೋಡಿ, ಅರ್ಥ ಆಯ್ತಾ? ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಐ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಲಿಮಿಟ್ ಚೇಂಜ್ ಆಗುತ್ತೆ. ಎಕ್ಸ್ ಎ ಆಗಿದ್ದಾಗ ಟಿ ವ್ಯಾಲ್ಯೂ ಬಂದ್ಬಿಟ್ಟು ಎ 0 ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಾಗಬೇಕು? 2a ಮೈನಸ್ ಟಿ, ಡಿ ಎಕ್ಸ್ ಜಾಗದಲ್ಲಿ ಮೈನಸ್ ಡಿ ಟಿ, ಮೈನಸ್ ಆಲ್ರೆಡಿ ಬರ್ದಿದ್ದೀನಿ. ಈಗೇನಾಯಿತು? 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಮೈನಸ್ ಇರೋದನ್ನ ಪ್ಲಸ್ ಮಾಡ್ಕೊಳ್ಳಿ, ಪ್ಲಸ್ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಡಿ ಎಕ್ಸ್. ನಾವು ಅದು ಕೇಸ್ 1 ಇಲ್ಲಿ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆ, ಇಲ್ಲೂ 0 to a 2a ಮೈನಸ್ ಎಕ್ಸು ಎಫ್ ಆಫ್ ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. If f of 2a minus x is equal to f of x, then I is equal to, ಇಲ್ಲಿ ಕೊಟ್ಟಿರೋಂಥ ಈ I is equal to 0 to a, ಇದು ಕೂಡ 0 to a ಆಗಿಬಿಡುತ್ತೆ. ಸೊ 2 times 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆ್ಯಡ್ ಅಪ್ ಆಗುತ್ತಲ್ವಾ? ನೋಡಿ, ಇವೆರಡು ಆ್ಯಡ್ ಅಪ್ ಆಗಿಬಿಡುತ್ತೆ ಯಾವಾಗ? ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆದಾಗ. ಅದೇ ಅಕಸ್ಮಾತು ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಬಂದುಬಿಟ್ಟು ಮೈನಸ್ ಎಫ್ ಆಫ್ ಎಕ್ಸ್ ಆದಾಗ ಯುವರ್ ಐ ವ್ಯಾಲ್ಯೂ ಬಿಕಮ್ಸ್ 0, ಯಾಕಂದರೆ ಇದು ನೆಗೆಟಿವ್ ಆಗುತ್ತೆ. ಆಗ ನೆಗೆಟಿವ್ ಆದಾಗ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಏರಿಯಾ ಇಲ್ಲೊಂದು ಪಾಸಿಟಿವ್ ಬಂತು, ಇಲ್ಲಿ ನೆಗೆಟಿವ್ ಬಂತು, ಎರಡು ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ ಫೈನಲಿ ವಿ ಹ್ಯಾವ್ ಪ್ರೂವ್ಡ್ ದಟ್ ಈಸ್ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದಾಗ you have two values, 2 times 0 to a f of x dx ಒಂದು, ಇಲ್ಲ ಅಂದರೆ 0. ಯಾವಾಗ? ಇಫ್ ಎಫ್ ಆಫ್ ಎಕ್ಸ್ 2a ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆದಾಗ ಒಂದು, ಇಲ್ಲ ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಆದಾಗ, ನೆಗೆಟಿವ್ ಆದಾಗ. ಸೊ ನೋಡಿ, ಇದು ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಈ ಡಿರೈವೇಷನ್ಸ್ ಅರ್ಥ ಆಯ್ತಾ? 3 ಮಾರ್ಕ್ಸ್ ಇರುತ್ತೆ, ಈ ಡಿರೈವೇಷನ್ಗೆ 3 ಮಾರ್ಕ್ಸ್ ಇರುತ್ತೆ, ಪ್ರಾಬ್ಲಮ್ಗೆ ಇದು ಈ ಡಿರೈವೇಷನ್ ಸ್ವಲ್ಪ ಲೆಂತ್ ಇರೋದ್ರಿಂದ ಡಿರೈವೇಷನ್ಗೆ 4 ಮಾರ್ಕ್ಸ್ ಕೊಟ್ಟಿದ್ರು, ಪ್ರಾಬ್ಲಮ್ಗೆ 2 ಮಾರ್ಕ್ಸು. ಪ್ರಾಬ್ಲಮ್ 2 ಮಾರ್ಕ್ಸ್ ಮಾಡೋದು ಈಸಿ ಇದೆ. ಪ್ರಾಬ್ಲಮ್ಸ್ ಇಲ್ಲಿ ಮಾಡಲಾ? ಐ ಡೂ ಒನ್ ಥಿಂಗ್. ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ? 0 to ಯಾವ ಪ್ರಾಬ್ಲಮ್ ಕೊಟ್ಟಿದ್ದು? 0 to 2 pi cos to the power 5x dx. ಇದನ್ನೇ ಎವ್ಯಾಲ್ಯೂಯೇಟ್ ಮಾಡಿ, ಪ್ರಾಪರ್ಟಿ ಯೂಸ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿ ಅಂತಾರೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಕಾಸ್ ಟು ದ ಪವರ್ 5x, ಎಕ್ಸ್ ಜಾಗದಲ್ಲಿ ನಾನು 2 pi ಮೈನಸ್ ಎಕ್ಸ್ ಹಾಕ್ತೀನಿ. 2 pi ಮೈನಸ್ ಎಕ್ಸ್ ಹಾಕಿದಾಗ ಏನಾಗುತ್ತೆ? ಕಾಸ್ ಟು ದ ಪವರ್ ಆಫ್ 2 pi ಮೈನಸ್ ಎಕ್ಸ್. 2 pi ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಸೊ ಕಾಸ್ ಟು ದ ಪವರ್ 5x ಹಾಗೆ ಉಳಿಯುತ್ತೆ. ಸೊ 0 to pi to cos to the power 5x dx ಇದಾಯಿತು. ನೆಕ್ಸ್ಟ್ ಏನಾಯಿತು? 2 ಬರ್ಕೊಳ್ಳಿ. 0 to pi replace x by pi minus x dx. ಸೊ ಕಾಸ್ ಆಫ್ ಒಂದು ತಿಳ್ಕೊಳ್ಳಿ, ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಅಂತಾದರೆ
minus cos of x. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಲ್ಲಿ minus 2 times 0 to pi cos to the power 5x dx. Now what we have taken here, equation 1 ಮತ್ತು equation 2 ನೋಡ್ಕೊಳ್ಳಿ. I ಬಂದು ಇಲ್ಲಿ ಏನು ವ್ಯಾಲ್ಯೂ ಬಂದು ಅದರ ನೆಗೆಟಿವ್ ಬಂದಿದೆ ಇಲ್ಲಿ. ಸೊ ದೇರ್ ಫೋರ್ ದ ವ್ಯಾಲ್ಯೂ ಆಫ್ ದಿಸ್ ಈಸ್ 0. ಆ್ಯಡ್ ಮಾಡಿದ್ರೆ ಇಕ್ವೇಷನ್ 1 ಇದನ್ನು ನೀವು ಐ ಅಂತ ತೊಗೊಳ್ತೀರಾ, ಐ. equation 2 2i add 1 plus 2 2i is equal to 0, therefore I is equal to 0. ಇದು 2 ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ, ಒಂದು ಸ್ಟೆಪ್ಪಲ್ಲಿ ಸಾಲ್ವ್ ಆಗಲ್ಲ. ಇದು 2 ಸ್ಟೆಪ್ಪಲ್ಲಿ ಅಂದರೆ ಎಕ್ಸ್ ಜಾಗದಲ್ಲಿ 2π - x ಹಾಕಿದಾಗ 0 to pi 2 times ತೊಗೋತೀರಾ, ಫಂಕ್ಷನ್ ರಿಟೈನ್ ಆಗುತ್ತೆ. ಬಟ್ ಮತ್ತೆ ಎಕ್ಸ್ ಜಾಗದಲ್ಲಿ ಮತ್ತೆ ಪೈ ಹಾಕಿದಾಗ pi - x ಬರುತ್ತೆ. ಸೊ ಯು ಗೆಟ್ ನೆಗೆಟಿವ್ ಆಫ್ ದಟ್, -2 times 0 to pi cos of. ಸೊ cos of pi - x is minus cos x. ನೆಗೆಟಿವ್, ಇದು ಪಾಸಿಟಿವ್ ಇರೋದು ನೆಗೆಟಿವ್ ಆಗಿಬಿಡುತ್ತೆ. ದೇರ್ ಫೋರ್ ದ ಏರಿಯಾ ಬಿಕಮ್ಸ್ 0. ಸಿ ವೆದರ್ ಎವ್ರಿಯನ್ ಅಂಡರ್ಸ್ಟುಡ್ ದಿಸ್. ಅರ್ಥ ಆಯ್ತಾ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ಗೆ ಈ cos to the power 2πx ನಾನು ಮಾಡಿರುವಂಥದ್ದು. ಫೈನ್. ಲಾಸ್ಟ್ ಕ್ವೆಶನ್, ಇದು ಎಕ್ಸ್ಪ್ಲೈನ್ ಮಾಡಾಯಿತು. ಇದು ಈಸ್ ಈಕ್ವಲ್ ಟು 0 ಬರುತ್ತೆ, ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿಡಿಯೋಸ್ ನೋಡಿ. ಅದಾದಮೇಲೆ ಲಾಸ್ಟ್ ಕ್ವೆಶನ್ನು, ಲೆಟ್ ಅಸ್ ಸಾಲ್ವ್ ದಿಸ್ ಲಾಸ್ಟ್ ಕ್ವೆಶನ್. ಡಿರೈವೇಷನ್ ನೋಡ್ಕೊಳ್ಳಿ. ಡಿರೈವೇಷನ್ ಜೊತೆಗೆ ಯಾವ ಪ್ರಾಬ್ಲಮ್ ಅಟ್ಯಾಚ್ ಆಗಿದೆ, ಮಾರ್ಚ್ 2015, ಜೂನ್ 2017, ಜುಲೈ 18, ಮಾರ್ಚ್ 2020 ಕೇಳಿರೋಂಥ ಕ್ವೆಶನ್ ಇದು. ಸೊ 6 ಮಾರ್ಕ್ಸ್ಗೆ ಪ್ರೂಫ್ ನೋಡ್ಕೊಳ್ಳಿ. I is equal to minus a to a f of x dx. ಸ್ಪ್ಲಿಟ್ ಮಾಡ್ಕೊಳ್ಳೋಣ. -a ಇಂದ 0 ಕಂಡು ಹಿಡ್ಕೊಳ್ಳೋಣ ಫಸ್ಟು. f of x dx ಪ್ಲಸ್ 0 ಇಂದ aಗೆ f of x dx. ಇದರಿಂದ ನನಗೇನು ತೊಂದರೆ ಇಲ್ಲ. ಪ್ರಾಬ್ಲಮ್ ಇರೋದು ಇಲ್ಲಿ ಅಲ್ವಾ. ಸೊ ಪುಟ್ x is equal to minus t in first integral. ಪುಟ್ x is equal, ಡಿಫ್ರೆನ್ಷಿಯೇಟ್ ಮಾಡಿದಾಗ dx is equal to minus dt. ಇಲ್ಲಿ x is equal to minus a ಆದಾಗ ಲಿಮಿಟ್ ಚೇಂಜ್ ಆಗುತ್ತೆ. t is equal to a ಆಗುತ್ತೆ ನೋಡಿ ಲಿಮಿಟ್. ಇಲ್ಲಿ ಸೂಕ್ಷ್ಮವಾಗಿರಬೇಕು. x is equal to 0 ಆದಾಗ t is equal to 0. ಸೆಕೆಂಡ್ ಇಂಟೆಗ್ರಲ್ಲಿಂದ ನನಗೇನು ತೊಂದರೆ ಇಲ್ಲ. ಫಸ್ಟ್ ಇಂಟೆಗ್ರಲ್ ನೋಡ್ಕೊಳ್ಳಿ. ಫಸ್ಟ್ ಇಂಟೆಗ್ರಲ್ ಈಗ ಚೇಂಜ್ ಆಯಿತು. -a ಇರೋ ಜಾಗದಲ್ಲಿ ನಾನೇನು ಹಾಕಬೇಕು, +a ಹಾಕಬೇಕು. ಇಲ್ಲಿ 0. ಎಕ್ಸ್ ಇರೋ ಜಾಗದಲ್ಲಿ ಏನಾಗ್ತೀರಾ, -t ಹಾಕ್ತೀರಾ. ಡಿ ಎಕ್ಸ್ ಜಾಗದಲ್ಲಿ dt ಹಾಕಬೇಕು, -dt ಹಾಕಿದೆ. ಪ್ಲಸ್ 0 to a f of x, ಅದನ್ನು ನಾವು ಏನೂ ಮಾಡಲ್ಲ, ಅದು ಹಾಗೆ ಉಳಿಸ್ಕೊಳ್ತೀನಿ. ಈಗ ಇಲ್ಲಿ ಮೈನಸ್ ಇರೋದನ್ನು ನಾನು ಪ್ಲಸ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಇಂಟೆಗ್ರಲ್ ಚೇಂಜ್ ಮಾಡ್ಕೊಳ್ಳಿ, ಲಿಮಿಟ್ಸ್ನ ಚೇಂಜ್ ಮಾಡ್ಕೊಳ್ತೀರಾ. 0 to a ಆಗುತ್ತೆ. f of x minus x dx ಚೇಂಜ್ ಮಾಡ್ಕೊಂಡೆ, ವೇರಿಯೇಬಲ್ಸ್ನು ಚೇಂಜ್ ಮಾಡ್ಕೊಂಡೆ. ಪ್ಲಸ್ 0 to a f of x dx. This is your I. Now question arises, f of minus x is equal to f of x, even function. Then ಏನಾಗುತ್ತೆ, I is equal to, ಇದು ಪಾಸಿಟಿವ್ ಆಯಿತು. f of minus x is equal to f of x ಆದರೆ ಇದು ಈ ಟರ್ಮ್ ಎರಡೂ ಸೇರಿಕೊಳ್ಳುತ್ತೆ. ದಟ್ ಬಿಕಮ್ 0 to 2 times 0 to a f of x dx. ನೋಡಿ, ಸೊ ಇಲ್ಲಿ ಜಾಗ ಇರೋದ್ರಿಂದ ನಾನು ಐ ಅಂತ ಬರ್ಕೊಳ್ತೀನಿ.
ಐ ಏನಾಗುತ್ತೆ ಡಬಲ್ ಆಗುತ್ತೆ, ಇಲ್ಲೊಂದು ಎಫ್ ಆಫ್ ಎಕ್ಸು ಇಲ್ಲೊಂದು ಇದು ಎಫ್ ಆಫ್ ಮೈನಸ್ ಎಕ್ಸ್ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ ಆಗಿಬಿಟ್ಟು ಇರೋದ್ರಿಂದ ಎಫ್ ಆಫ್ ಎಕ್ಸು ಇಲ್ಲೊಂದು ಎಫ್ ಆಫ್ ಎಕ್ಸು ಡಬಲ್ ಆಗುತ್ತಲ್ಲ, ಡಬಲ್ ಬರದೆ. ಹಾಗಾದರೆ ಅಕಸ್ಮಾತು ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ನೆಗೆಟಿವ್ ಆಗಿಬಿಡ್ತು, ಆಡ್ ಫಂಕ್ಷನ್ ಆಗಿಬಿಡ್ತು, ದೆನ್ ಏನಾಗುತ್ತೆ ಐ ಈಸ್ ಈಕ್ವಲ್ ಟು, ನೋಡಿ ಇದು ಟರ್ಮು ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಎಫ್ ಆಫ್ ಮೈನಸ್ ಎಕ್ಸ್ ಬಂದ್ಬಿಟ್ಟು ಮೈನಸ್ ಎಫ್ ಆಫ್ ಎಕ್ಸ್ ಆಗೋಯ್ತು ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಟರ್ಮ್ ಜೊತೆ ಇದು ಕ್ಯಾನ್ಸಲ್ ಆಗಿ ಐ ವ್ಯಾಲ್ಯೂ ಇಂಟಗ್ರಲ್ ವ್ಯಾಲ್ಯೂ ಬಿಕಮ್ 0. ಸೊ ವಿ ಹ್ಯಾವ್ ಪ್ರೂವ್ಡ್ ದ ರಿಸಲ್ಟ್ ಏನಂತ ಪ್ರೂವ್ ಮಾಡಿದ್ದೀವಿ, ಇಂಟಗ್ರೇಷನ್ ಮೈನಸ್ ಎ ಇಂದ ಎಗೆ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟಾಗ you get two values, one is double times 0 to a f of x dx. if f is even ಜಾಗ ಇಲ್ಲ ಅದಕ್ಕೆ even ಅಂತ ಬರೆದ್ಬಿಡ್ತೀನಿ, even ಫಂಕ್ಷನ್. even ಅಂದರೆ ಏನಿಲ್ಲ, ಮೈನಸ್ ಎಕ್ಸ್ ಹಾಕಿದಾಗಲೂ ಕೂಡ ಅದೇ ಫಂಕ್ಷನ್ ಉಳ್ಕೊಳ್ತು ಅಂದರೆ ಈವನ್, ಮೈನಸ್ ಎಕ್ಸ್ ಹಾಕಿದಾಗ ಮೈನಸ್ ಎಫ್ ಆಫ್ ಎಕ್ಸ್ ಆದರೆ ಅದು ಆಡ್ ಫಂಕ್ಷನ್, ನಾನು ಬಿಗಿನಿಂಗಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 0 ಆಗುತ್ತೆ ಇಫ್ ಎಫ್ ಈಸ್ ಆಡ್. ನೋಡಿ ಅರ್ಥ ಆಯ್ತಾ? ನೋಡಿ ಇಲ್ಲಿ ನಿಮಗೆ ಜಾಸ್ತಿ ಇಂಟಗ್ರಲ್ಸ್ ಬರಲ್ಲ. ನಿಮಗೆ ಇಂಟಿಗ್ರೇಷನ್ 6 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗಿದ್ರೆ ನಿಮಗೆ 4 ಪ್ರಾಪರ್ಟಿ ಕ್ಲಿಯರಾಗಿ 4 ಪ್ರಾಪರ್ಟಿನ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ನಿಮಗೆ 3 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಇರುತ್ತೆ. ಪ್ರಾಪರ್ಟಿಗೆ ಪ್ರಾಬ್ಲಮ್ಸ್ ಮಾಡೋದನ್ನು ನೀವು ಕಲ್ತ್ರೆ, ಸೊ ಪ್ರಾಪರ್ಟಿ ಯೂಸ್ ಮಾಡಿ ಪ್ರಾಬ್ಲಮ್ಸ್ ಮಾಡೋದು ಗೊತ್ತಾಯ್ತು ಅಂದರೆ ಇನ್ನೂ ಮತ್ತೆ 3 ಮಾರ್ಕ್ಸ್ ಬರುತ್ತೆ, ಒಟ್ಟು 6 ಮಾರ್ಕ್ಸ್ ಬಂದುಬಿಡುತ್ತೆ. ಇರೋದೇ 4 ಪ್ರಾಪರ್ಟಿ, ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರಾ ಒಂದು 4-5 ಸಲ ಬರೆದು ಪ್ರಾಕ್ಟೀಸ್ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಇಲ್ಲಿ ಕೇರ್ಫುಲ್ ಆಗಿರಬೇಕು. ಲಿಮಿಟ್ ಚೇಂಜಸಲ್ಲಿ ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಲಿಮಿಟ್ ಚೇಂಜ್ ಹೇಗಾಗುತ್ತೆ, ಯಾಕಾಗುತ್ತೆ, ಆಯಿತಾ? ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸನ್ನು ಮಾಡೋಣ. ಪ್ರಾಬ್ಲಮ್ಸ್ ಚೆಕ್ ಮಾಡಬೇಕಾಗಿರೋದು ಈವನ್ ಆಡ್ ಫಂಕ್ಷನ್ ಅಂತ. ನೋಡಿ ಇದು ಈವನ್, ಇದು ಆಡ್. ಏನು ಈವನ್ ಫಂಕ್ಷನ್ ಅಂತಂದರೆ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕಿದಾಗಲೂ ಕೂಡ ಅದೇ ಫಂಕ್ಷನ್ ರಿಟೈನ್ ಆಯ್ತು ಅಂದರೆ ಅದನ್ನು ಈವನ್ ಅಂತೀವಿ. ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕಿದಾಗ ಮೈನಸ್ ಎಫ್ ಆಫ್ ಎಕ್ಸ್ ಆದಾಗ ಅದು ಆಡ್ ಆಗುತ್ತೆ. ಆಡ್ ಅಂದಾಗ ಕ್ಯಾನ್ಸಲ್ ಆಗಿ ಏರಿಯಾ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಇಲ್ಲಿ 0 ಒಂದು ಕಡೆ 0 ಬರುತ್ತೆ, ಒಂದು ಸಲ ಡಬಲ್ ಟೈಮ್ ಕೌಂಟ್ ಆಗುತ್ತೆ. ಗೊತ್ತಾಯ್ತಾ ಸೂಕ್ಷ್ಮವಾಗಿ? ಇನ್ನು ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಏನಾದರೂ ಹೇಳಬೇಕು ಅಂತಂದರೆ ಕೇಳಿಸ್ಕೊಳ್ಳಿ. ಈವನ್ ಫಂಕ್ಷನ್ ಆದಾಗ ಏರಿಯಾ ಇದೊಂದು ಕಂಡು ಹಿಡಿತೀರಾ, 0 to -a to 0, 0 to a, ಇಲ್ಲೊಂದು ಏರಿಯಾ ಎರಡು ಆ್ಯಡ್ ಅಪ್ ಆಗುತ್ತೆ ಈವನ್ ಆದರೆ. ಆಡ್ ಆದಾಗ ಏನಾಗುತ್ತೆ, ಒಂದು ಹೀಗೆ ಒಂದು ಪ್ಲಸ್ ಬರುತ್ತೆ, ಒಂದು ಮೈನಸ್ ಬರುತ್ತೆ, ಎರಡೂ ಏರಿಯಾ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಅದೇ ಇದು ಹೇಳ್ತಾ ಇರೋದು. ಆ ಒಂದು ಕಾನ್ಸೆಪ್ಟನ್ನೇ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನೋಡಿ ಅರ್ಥ ಆಯ್ತಾ? -a to 0 ಇಲ್ಲೊಂದು ನಂಬರು ಡಬಲ್ಡ್ ಆಗುತ್ತೆ, ಸೇಮ್ ಏರಿಯಾ ಡಬಲ್ ಆಗುತ್ತೆ. ಇಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎರಡು ಕ್ಯಾನ್ಸಲ್ ಆಗಿ 0 ಆಗಿಬಿಡುತ್ತೆ ಅಂತ ಆಡ್ ಆದಾಗ ಹೇಳ್ತಾ ಇರೋದು. ಇದು ಕಾನ್ಸೆಪ್ಟ್, ದಟ್ ಈಸ್ ವಾಟ್ ದ ಎಂಟೈರ್ ಥಿಂಗ್ ಮೀನಿಂಗ್. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗೋಣ. ಇದಕ್ಕೆ ಪ್ರಾಬ್ಲಮ್ ಸಂಬಂಧಪಟ್ಟ ಹಾಗೆ ಇದೆಲ್ಲ ತುಂಬ ಈಸಿ ಇದೆ. ಒಂದೊಂದೇ ಫಂಕ್ಷನ್ ತೊಗೊಳ್ತೀನಿ. ನೋಡಿ ಇಲ್ಲಿ ಫಂಕ್ಷನ್ ಎಫ್ ಆಫ್ ಎಕ್ಸ್ sin to the power 5x ಇಂಟು cos to the power 4x. ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕಿ, ಮೈನಸ್ ಎಕ್ಸ್ ಹಾಕಿದ್ರೆ ಸೈನ್ ಬಂದ್ಬಿಟ್ಟು ನೆಗೆಟಿವ್ ಆಗುತ್ತೆ, ಕಾಸ್ ಬಂದ್ಬಿಟ್ಟು ನೆಗೆಟಿವ್ ತಗೊಂಡ್ರೂ ಕೂಡ ಪಾಸಿಟಿವ್ ಆಗುತ್ತೆ, ಟು ದ ಪವರ್ 4 ಇರೋದ್ರಿಂದ. ಸೊ ಕ್ಲಿಯರ್ಲಿ ಏನು ಹೇಳ್ಬೋದು ನೀವು, ಎರಡರಿಂದ ಏನು ಹೇಳ್ಬೋದು, ಎಫ್ ಆಫ್ ಮೈನಸ್ ಎಕ್ಸ್ ಹಾಕಿದಾಗ ಮೈನಸ್ ಎಫ್ ಆಫ್ ಎಕ್ಸ್ ಆಯಿತು. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್. ಆಡ್ ಫಂಕ್ಷನ್ ಆದಾಗ ಇಂಟಗ್ರಲ್ 0, ಇಂಟಗ್ರಲ್ -1 to 1 ಈ ಕೊಟ್ಟಿರೋಂಥ ಪ್ರಾಬ್ಲಮು, sin to the power 5x ಇಂಟು cos to the power 4x dx. ದ ಆನ್ಸರ್ ಈಸ್ 0. ಸುಮ್ಮನೆ 0 ಬರೀದೆ ಅಷ್ಟೇ. ಇದು ಮಾರ್ಚ್ 2015 ಮತ್ತು ಮಾರ್ಚ್ 2020ನಲ್ಲಿ ಕೇಳಿರೋಂಥ ಕ್ವೆಶನ್ನು. ಫಂಕ್ಷನ್ ವೆರಿಫೈ ಮಾಡ್ತೀರಾ ಅಷ್ಟೇ. ಇದು ಪ್ರಾಬ್ಲಮ್ನ ಫಂಕ್ಷನ್ ವೆರಿತೆ. ಒಂದು ಪ್ರಾಬ್ಲಮ್ ಆಯಿತಾ? ಎರಡನೇ ಪ್ರಾಬ್ಲಮ್ ಬರೋಣ. ಜೂನ್ 2017ನಲ್ಲಿ ಕೇಳಿರೋಂಥದ್ದು. ಎಫ್ ಆಫ್ ಎಕ್ಸ್ ಮಾತ್ರ ನೋಡ್ಕೊಳ್ಳಿ ಅಷ್ಟೇ, ಒಳಗಡೆ ಇರೋಂಥ ಫಂಕ್ಷನ್ ಮಾತ್ರ ನೋಡ್ಕೊಳ್ಳಿ. x³ ಇದೆ ಪ್ಲಸ್ x cos x ಇದೆ, ಕರೆಕ್ಟಾ? ಎಕ್ಸ್ ಜಾಗದಲ್ಲಿ ಈಗ ಮೈನಸ್ ಎಕ್ಸ್, ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಮೈನಸ್ ಎಕ್ಸ್ ಹಾಕೋಣ. -x³ -x cos of -x.
ಏನಾಗುತ್ತೆ ಮೈನಸ್ ಎಕ್ಸ್ ಕ್ಯೂಬ್ ಅಂದರೆ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಕಾಸ್ ಆಫ್ ನೆಗೆಟಿವ್ ಇಸ್ ಕಾಸ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್. ಮೈನಸನ್ನು ನಾನು ಆಚೆ ತೆಗೆದ್ರೆ ಇದೇನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಏನಾಯ್ತು ಇಲ್ಲಿ ನೀವು ಅಬ್ಸರ್ವೇಷನ್ ಏನು ಮಾಡ್ತೀರಾ, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಆಯ್ತಲ್ವಾ. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಆಯ್ತಲ್ವಾ. ಸೊ ಆಡ್ ಫಂಕ್ಷನ್ ಆದಾಗ ಇಂಟಗ್ರಲ್ ಮೈನಸ್ ಪೈ ಬೈ ಟು ಪೈ ಬೈ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಟೈಮ್ಸ್ ಕಾಸ್ ಎಕ್ಸ್ ಹೋಲ್ ಟು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ದ ಆನ್ಸರ್ ಏನೋ 0 ಅಷ್ಟೇ, 0 ಬರೀಬೇಕಷ್ಟೇ. 0 ಬರೆಯೋದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ, ಅದು ಆನ್ಸರ್ 0 ಅಂತ. ನೀವು ಕ್ಲಿಯರ್ಲಿ ಎಫ್ ಆಫ್ ಎಕ್ಸ್ ಬಂದುಬಿಟ್ಟು 3ನೇ ಕ್ವಶನ್ ಸೈನ್ ಟು ದ ಪವರ್ 7x ಇದೆ, 7x. ಎಫ್ ಆಫ್ ಮೈನಸ್ ಎಕ್ಸ್ ಬಂದುಬಿಟ್ಟು ಸೈನ್ ನೆಗೆಟಿವ್ ಆಗುತ್ತೆ ಒಬ್ವಿಯಸ್ಲಿ, ಮೈನಸ್ ಸೈನ್ ಟು ದ ಪವರ್ 7x ಆಗುತ್ತೆ. ಸೊ ಕ್ಲಿಯರ್ಲಿ ಎಫ್ ಆಫ್ ಮೈನಸ್ ಎಕ್ಸ್ ಹಾಕಿದಾಗ ಮೈನಸ್ ಎಫ್ ಆಫ್ ಎಕ್ಸ್ ಆಯ್ತಲ್ವಾ. ಎಫ್ ಆಫ್ ಎಕ್ಸ್ ಈಸ್ ಆಡ್, ಇಲ್ಲೂ ಕೂಡ ಆಡ್ ಫಂಕ್ಷನ್ ಆದಾಗ ಆಡ್ ಅಂತ ಬಂದಾಗ ಇಂಟಗ್ರಲ್ ಮೈನಸ್ ಪೈ ಬೈ ಟು ಪೈ ಬೈ ಟು ಸೈನ್ ಟು ದ ಪವರ್ 7x dx ದ ಏರಿಯಾ ಈಸ್ 0. ನೋಡಿ 3 ಪ್ರಾಬ್ಲಮ್ ಕೇಳಿದ್ದಾರೆ ಜುಲೈ 2018ನಲ್ಲಿ. ಸೊ ಈ ಪ್ರಾಬ್ಲಮ್ಗೆ, ಈ ಥಿಯರಮ್ಗೆ, ಪ್ರಾಪರ್ಟೀಸ್ಗೆ 3 ಪ್ರಾಬ್ಲಮ್ನ ಟೈಅಪ್ ಮಾಡಿದ್ರು. 3 ಪ್ರಾಬ್ಲಮು ಆಡ್ ಫಂಕ್ಷನ್ ಆಗಿರೋದ್ರಿಂದ ಏರಿಯಾ ಬಂದ್ಬಿಟ್ಟು 0 ಬಂತು. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಸು. ಸೊ ಲಾಸ್ಟಾಗಿ ನಿಮಗೆ ಹೇಳಬೇಕಾಗಿರೋದು ನೋಡಿ, ಇರೋದೇ 4 ಪ್ರಾಪರ್ಟೀಸು. 4 ಪ್ರಾಪರ್ಟೀಸಲ್ಲಿ 2 ಒಂದೇ. ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಎಲ್ಲಿ ಬಂತಲ್ವಾ, ಮತ್ತು ಎಫ್ ಆಫ್ ಎ ಮೈನಸ್ ಎಕ್ಸ್ ಎರಡೂ ಒಂದೇ ಎಕ್ಸ್ಪ್ಲನೇಷನ್ನು. ಅಲ್ಲಿಗೆ 2 ಸೇರಿ ಒಂದಾಗೋಯ್ತು, ಒಂದು ಪ್ರಾಪರ್ಟಿ ಕಲ್ತಂಗಾಯಿತು. ಇನ್ನು ಈವನ್ನು ಮತ್ತು ಆಡ್ ಕಾನ್ಸೆಪ್ಟ್ ಹೇಳ್ತೀವಿ. ಜೊತೆಗೆ ಎಫ್ ಆಫ್ 2a ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಎಂದಾಗ ಇದು ಕೂಡ 2 ಕೂಡ ಒಂದೇ ಥರ ಎಕ್ಸ್ಪ್ಲನೇಷನ್ಸ್ ಬರುತ್ತೆ. ಸೊ ನೀವು ಕಲಿಬೇಕಾಗಿರೋದು, ಮೂಲವಾಗಿ ಕಲಿಬೇಕಾಗಿರೋದು 2 ಪ್ರಾಬ್ಲಮ್ಮು. ಆ ಲಿಮಿಟ್ ಚೇಂಜ್ ಮಾಡುವಾಗ ಬರ್ಕೊಳ್ಳೋದನ್ನು ನೋಡ್ಕೊಳ್ಳಿ. ನೋಡಿ ಅರ್ಥ ಆಗ್ತದೆಯಲ್ಲ. ಪ್ರಾಪರ್ಟೀಸ್ನ ಪ್ರೂವ್ ಮಾಡ್ಕೊಳ್ಳಿ. ಪ್ರಾಪರ್ಟೀಸ್ನ ಪ್ರೂವ್ ಮಾಡೋದಕ್ಕೆ ನಿಮಗೆ 3 to 4 ಮಾರ್ಕ್ಸ್ ಬರುತ್ತೆ. ಪ್ರಾಬ್ಲಮ್ಸ್ಗೆ ಕೆಲವೊಂದು ಸಲ 2 ಮಾರ್ಕ್ಸ್ ಇರುತ್ತೆ, ಆರ್ ಸಮ್ಟೈಮ್ಸ್ ಇಟ್ ಈಸ್ 3 ಮಾರ್ಕ್ಸ್, ಡಿಪೆಂಡ್ಸ್ ಅಪಾನ್ ದ ಲೆಂತ್ ಆಫ್ ದ ಪ್ರಾಬ್ಲಮ್. ಸಿಂಪಲ್ ಆಗಿದ್ದರೆ 2 ಮಾರ್ಕ್ಸು, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದ್ದರೆ 3 ಮಾರ್ಕ್ಸು. ಸೊ ನಿಮಗೆ 4 + 2 ದಟ್ ಈಸ್ 6 ಮಾರ್ಕ್ಸು ನಿಮಗೆ ಬಂದುಬಿಡುತ್ತೆ, 6 ಮಾರ್ಕ್ಸು. ಡೋಂಟ್ ಮಿಸ್ ದಿಸ್. ಈ ವಿಡಿಯೋನ ಮತ್ತೊಮ್ಮೆ ನೋಡ್ಕೊಳ್ಳಿ, ಮತ್ತೊಮ್ಮೆ ಬರೆದು ಪ್ರಾಕ್ಟೀಸ್ ಮಾಡಿ, ಮತ್ತು ಕೊಡೋವಂಥ ಅಸೈನ್ಮೆಂಟನ್ನು ನೀವು ಮಾಡಿ. ಇಷ್ಟು ಪ್ರಾಪರ್ಟೀಸ್ ನೀವು ಸ್ವಂತವಾಗಿ ಮಾಡಿಬಿಟ್ರು ಅಂದರೆ ನಿಮ್ಗೆ ಅಸೈನ್ಮೆಂಟ್ ಕಂಪ್ಲೀಟಾಗಿ ನೋಡ್ದಿರಾ ಪ್ರಾಬ್ಲಮ್ಸ್ನ ನೀವು ಪ್ರಾಪರ್ಟಿ ಕ್ಲೀನಾಗಿ ವಿಡಿಯೋಸ್ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ಮೇಲೆ ಈ 4 ಪ್ರಾಪರ್ಟಿ, 4 ಅಂದರೆ ಒಟ್ಟು 6 ಇದೆ ಇಲ್ಲಿ ಅಲ್ವಾ. ಒಂದು ಇಲ್ಲಿ ಇವನ್ನು ಆಡು ಎಲ್ಲ ಕವರ್ ಆಗಿದೆ. 4 ಪ್ರಾಪರ್ಟೀಸು. ಪ್ರಾಕ್ಟೀಸ್, ಪ್ಲೀಸ್ ಪ್ರಾಕ್ಟೀಸ್ ಆ್ಯಂಡ್ ಸ್ಕೋರ್ 6 ಮಾರ್ಕ್ಸ್ ವೆರಿ ಈಸಿಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ದ ಪೇಷನ್ಸ್. ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂದು ಆದಷ್ಟು ಬೇಗ ವೀಡಿಯೋಸ್ನ ಮಾಡಿ ಕವರ್ ಮಾಡಿ ಅಂತ ಇದ್ದೀರಾ. ಆದಷ್ಟು ಬೇಗ ಫುಲ್ ಪೋರ್ಷನ್ಸ್ನ ಕವರ್ ಮಾಡೋದಕ್ಕೆ ಪ್ರಯತ್ನಪಟ್ಟು ನಿಮ್ಮ ಮುಂದೆ ಸಬ್ಮಿಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.